क्षयामतयत्यजः स्वात्मनस्तस्य पूजासु नमो वा कायवत्तयः मुनीनासायिकर्तारं उद्देश्यं चरणं स्मरे ब्रह्मविज्ञानवैराग्यपरमेश्वरीयशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निजनारायणत्वया प्रदर्शितो वेदसंविच्चयतीर्थं तमश्रये सत्यधीरकारोच्चार्यः विरण्यसागरः सत्यज्ञानक्षणनिधिः स्वान्तस्थान्तं यदेव विद्यया करोति श्रद्धया उपनिषदा तदेव वीर्यवत्तरं भवति। छान्दोग्य ಉಪನಿಷತ್ತಿನಲ್ಲಿ ತಿಳಿಸಿದ ಒಂದು ಸಂದೇಶ, ಯಾವುದೇ ಒಂದು ಸತ್ಕರ್ಮವನ್ನು ಮಾಡಬೇಕಾಗಿದ್ದರೆ ಅದರ ಉದ್ದೇಶ ಆ ಕರ್ಮದಿಂದ ಪೂಜ್ಯನಾದ ಪರಮಾತ್ಮನ ಮಹಿಮೆಯನ್ನು, ಅವನ ಉಪಕರಣವನ್ನು ಚೆನ್ನಾಗಿ ತಿಳಿದು ಆ ಕರ್ಮಗಳಲ್ಲಿ ಬಳಸುವ ಉಪಯೋಗ ಮಾಡುವ ಮಂತ್ರಗಳ ಅರ್ಥಗಳನ್ನು ಅನುಸಂಧಾನ ಮಾಡುತ್ತಾ ಭಕ್ತಿ ಶ್ರದ್ಧೆಗಳಿಂದ ಕರ್ಮವನ್ನು ಮಾಡಿದರೆ ಆ ಕರ್ಮ ಫಲಪ್ರದವಾಗ್ತದೆ, ವಿಶೇಷವಾಗಿ ಫಲವನ್ನು ಕೊಡುತ್ತದೆ. ಮುಖ್ಯವಾಗಿ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡ ಮೇಲೆ ಮಾಡುವ ಕರ್ಮಗಳಿಗೆ, ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಂಡ ಮೇಲೆ ಮಾಡುವ ಕರ್ಮಗಳಿಗೆ ಮಹಾಫಲ ಇದೆ ಅಂತ ಹೇಳುವುದಕ್ಕೆ ಈ ವಾಕ್ಯ ಹೊರಟಿದೆ. ಅದಕ್ಕೂ ಮೊದಲು ಸಾಮಾನ್ಯವಾಗಿ ಶಾಸ್ತ್ರಗಳಿಂದ, ದೊಡ್ಡವರ ಉಪದೇಶದಿಂದ ಸಾಮಾನ್ಯವಾದ ಜ್ಞಾನವನ್ನು ಪಡೆದುಕೊಂಡು ಕರ್ಮಗಳನ್ನು ಮಾಡಿದರೂ ಕೂಡ ಏನೋ ಜ್ಞಾನ ಇಲ್ಲದೆ ಮಾಡಿದ ಕರ್ಮಗಳಿಗಿಂತಲೂ ಆ ಜ್ಞಾನಪೂರ್ವಕವಾಗಿ ಮಾಡಿದಂತಹ ಕರ್ಮಗಳಿಗೆ ವಿಶೇಷವಾದ ಫಲ ಇದೆ. ಉಪನಿಷದ ಅಂತ ಒಂದು ಶಬ್ದವನ್ನು ಆಡಿದ್ದಾರೆ. ಉಪನಿಷದ ಅನ್ನೋದಕ್ಕೆ ಸ್ವಯೋಜ್ಞಯ ಅಂತ ಅರ್ಥ. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಕರೋತಿ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಜ್ಞಾನವನ್ನ ನಾವು ಪಡೆದುಕೊಳ್ಳಬಹುದು, ಆದರೂ ನಾವು ಜ್ಞಾನ ಪಡೆದುಕೊಳ್ಳುವುದಕ್ಕೂ ನಮಗಿಂತಲೂ ಉತ್ತಮರಾದ ಜ್ಞಾನಿಗಳು, ಗುರುಗಳು, ಋಷಿ ಮುನಿಗಳು, ದೇವತೆಗಳು ಜ್ಞಾನ ಪಡೆದುಕೊಳ್ಳುವುದಕ್ಕೂ ಬಹಳ ತಾರತಮ್ಯ ಇದೆ. ಎಲ್ಲರಿಗೂ ಒಂದೇ ತರ ಫಲ ಬರೋದಿಲ್ಲ. ಅವರವರ ಯೋಗ್ಯತೆಗೆ ತಕ್ಕಂತೆ ಫಲವನ್ನು ಅವರು ಪಡೆಯಬಹುದು. ನನಗೆ ಎಷ್ಟು ಜ್ಞಾನ ಇದೆ, ಉಪನಿಷದ ವಿದ್ಯೆಯ, ನನಗೆ ಯೋಗ್ಯವಾದ ಜ್ಞಾನ ಎಷ್ಟೋ ಅಷ್ಟು ಜ್ಞಾನವನ್ನು ಪಡೆದುಕೊಂಡು ನಾನು ಸತ್ಕರ್ಮಗಳನ್ನು ಮಾಡಿದರೆ ನನ್ನ ಯೋಗ್ಯತೆಗೆ ತಕ್ಕ ಹಾಗೆ ಎಷ್ಟು ಫಲ ಸಿಗಬೇಕೋ ಅಷ್ಟು ಸಿಗುತ್ತೆ. ಆದರೆ ನನಗೆ ಯೋಗ್ಯತೆ ಎಷ್ಟಿದೆ ಅಷ್ಟು ಜ್ಞಾನವನ್ನು ನಾನು ಪಡೆದುಕೊಳ್ಳದೆ ಕೇವಲ ಯಾಂತ್ರಿಕವಾಗಿ ಕರ್ಮಗಳನ್ನು ಮಾಡಿದರೆ ಆ ಕರ್ಮಗಳಿಂದ ನಾವು ಉತ್ತಮವಾದ ಫಲವನ್ನು ಪಡೆದುಕೊಳ್ಳುವುದಕ್ಕಾಗುವುದಿಲ್ಲ. ಶ್ರದ್ಧೆಯಿಂದ ಮಾಡಿದ್ದರಿಂದ ಒಂದು ಸ್ವಲ್ಪ ಫಲ ಸಿಗಬಹುದು, ಆದರೆ ಹೆಚ್ಚಿನ ಫಲವನ್ನ ನಾವು ಪಡೆದುಕೊಳ್ಳುವುದಕ್ಕಾಗೋದಿಲ್ಲ ಅಂತ ಶಾಸ್ತ್ರ ನಮಗೆ ತಿಳಿಸಿದೆ. ಈ ದೃಷ್ಟಿಯಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಸಂಧ್ಯಾವಂದನವನ್ನು ಆರಂಭ ಮಾಡಿಕೊಂಡು ಯಾವುದೇ ಸತ್ಕರ್ಮಗಳನ್ನು ಮಾಡುವ
ಚಿಂತನವನ್ನ ಮಾಡಬಹುದು. ಜ್ಞಾನಿಗಳು ಆ ರೀತಿಯಾಗಿ ಮಾಡಿ ತೋರಿಸುತ್ತಾರೆ. ಕೇಶವ, ನಾರಾಯಣ, ಮಾಧವ ಈ ಮೂರು ಶಬ್ದಗಳಿಂದ ಆಚಮನ ಮಾಡುವುದು ಉಂಟಲ್ಲ, ಆಚಮನಕ್ಕೂ ಈ ಮೂರು ಶಬ್ದಗಳಿಗೂ ಸ್ವಲ್ಪ ಸಂಬಂಧ ಇದೆ. ಯಾಕೆಂದ್ರೆ ಕೇಶವ ಅನ್ನುವ ಶಬ್ದದೊಳಗೆ ಕ ಅನ್ನುವ ಶಬ್ದ ಉಂಟಲ್ಲ, ಕ ಎಂಬ ಶಬ್ದಕ್ಕೆ ನೀರು ಅಂತ ಅರ್ಥ ಇದೆ. ಕ ಎಂಬ ಶಬ್ದಕ್ಕೆ ನೀರು ಅಂತ. ನೀರಿನಲ್ಲಿದ್ದವನು ಭಗವಂತ, ನೀರಿನಲ್ಲಿದ್ದ ಪರಮಾತ್ಮನನ್ನ ಹೇಳಿಕೊಡುವ ಕೇಶವ ಎಂಬ ಶಬ್ದ ಅದನ್ನು ನೀರಿನಿಂದ ಆಚಮನ ಮಾಡುವುದಕ್ಕೆ ಬಳಸುವ ಒಂದು ಸಂಬಂಧ ಇದೆ. ಇನ್ನು ನಾರಾಯಣ, ನಾರ ಅಂದ್ರೆ ನೀರು ಅಂತ ಅರ್ಥ. ಆಪೋ ನಾರಾಯಣಿ ಪ್ರೋಕ್ತಾಃ ಆಪೋ ವೈ ನರಸೋ ನಮಃ ಅಯಂ ತಸ್ಯ ಪೂರ್ವಂ ತೇನ ನಾರಾಯಣ ಸ್ಮೃತಃ. ನರ ಅಂದ್ರೆ ಪರಮಾತ್ಮ, ನಾರ ಅಂದ್ರೆ ಪರಮಾತ್ಮನಿಂದ ಸೃಷ್ಟವಾದ ನೀರು. ತಾನೇ ಸೃಷ್ಟಿ ಮಾಡಿದ ನೀರಿನಲ್ಲಿ ಪರಮಾತ್ಮ ತಾನಿರ್ತಾನೆ, ಆದ್ದರಿಂದ ಅವನಿಗೆ ನಾರಾಯಣ ಅಂತ. ಹಾಗಾದರೆ ನಾರಾಯಣ ಎಂಬ ಶಬ್ದವು ಕೂಡ ನೀರಿನಲ್ಲಿ ವಾಸ ಮಾಡುವ ಪರಮಾತ್ಮನನ್ನ ತಿಳಿಸಿಕೊಡುವ ಶಬ್ದ. ನೀರಿನಲ್ಲಿ ದೇವರು ವಾಸವಾಗಿದ್ದಾರೆ ಅಂತ ಸ್ಮರಣೆ ಮಾಡುತ್ತಾ ನೀರನ್ನ ನಾವು ಪಾನ ಮಾಡಿದರೆ ದೇವರನ್ನೇ ನಮ್ಮೊಳಗೆ ನಾವು ತುಂಬಿಕೊಂಡಂತೆ. ಕೆ ನೀರಿನೊಳಗಿದ್ದಾರೆ ನೋಡಿ, ಕೆ ಅಂತಿದೆ. ಕೆ ಅಂದ್ರೆ ನೀರಿನಲ್ಲಿ. ದೇವರು ಎಲ್ಲಿದ್ದಾರೆ ಅಂದ್ರೆ ಕೆ 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 ನೀರಿನೊಳಗಿರುವಂತಹ ಭಗವಂತ, ನೀರಿನೊಳಗೆ ಇರುವಂತಹ ಪರಮಾತ್ಮನನ್ನ ಚಿಂತನ ಮಾಡುತ್ತಾ, ಕ್ಷ ಅಂದ್ರೆ ಸುಖ, ವ ಅಂದ್ರೆ ಜ್ಞಾನ, ಆನಂದ ಜ್ಞಾನರೂಪನಾಗಿ ನೀರಿನೊಳಗೆ ವಿರಾಜಮಾನನಾದ ಪರಮಾತ್ಮನನ್ನ ಚಿಂತನ ಮಾಡುತ್ತಾನೆ ಕೇಶವಾಯ ಸ್ವಾಹ. ನಾರ ದೇವರೇ ಸೃಷ್ಟಿ ಮಾಡಿದ ನೀರು, ಬರೀ ನೀರಿನೊಳಗಿದ್ದಾನೆ ಅಲ್ಲ, ಅವನೇ ಸೃಷ್ಟಿ ಮಾಡಿದ ನೀರಿನೊಳಗೆ ಅವನಿದ್ದಾನೆ ಎಂದು ಚಿಂತನೆ ಮಾಡಿ ನಾರಾಯಣಾಯ ಸ್ವಾಹ. ಹಾಗಾದರೆ ಆ ನೀರಿನ ಜೊತೆಗೆ ದೇವರನ್ನೇ ನಮ್ಮ ಒಳಗೆ ತುಂಬಿಕೊಳ್ತೇವೆ. ಒಳಗೆ ದೇವರಿಲ್ಲ ಅಂತ ಅರ್ಥ ಅಲ್ಲ, ದೇವರಿದ್ದಾನೆ. ಇನ್ನೂ ವಿಶೇಷವಾಗಿ ಆ ಅಭಿಮಂತ್ರಿತವಾದ ನೀರಿನಲ್ಲಿ ದೇವರು ಸನ್ನಿಹಿತನಾಗಿ ನಮ್ಮಲ್ಲಿ ಪ್ರವೇಶ ಮಾಡಿ ನಮ್ಮನ್ನು ಪವಿತ್ರಗೊಳಿಸ್ತಾನೆ, ಶುದ್ಧಗೊಳಿಸ್ತಾನೆ ಎನ್ನುವ ಅನುಸಂಧಾನ. ಇನ್ನು ಮಾಧವಾಯ ಸ್ವಾಹ. ಮಾಧವ, ಮಾಧವ ಅಂದ್ರೆ ಮಾಧವ ಲಕ್ಷ್ಮೀ ದೇವಿ, ಧವ ಅಂದ್ರೆ ಪತಿ, ಲಕ್ಷ್ಮೀಪತಿಯಾದ ಪರಮಾತ್ಮ ಅಂತ. ಲಕ್ಷ್ಮೀಪತಿಯಾದ ಪರಮಾತ್ಮ ಅಂತಾದ್ರೆ ನೀರಿಗೆ ಸಂಬಂಧ ಬಂತು ಅಂತ ಪ್ರಶ್ನೆ ಬಂತು. ಯಾಕೆ ಎರಡು ರೀತಿಯಿಂದ ನಾವು ಚಿಂತನೆ ಮಾಡಬಹುದು. ಒಂದು, ಶ್ರೀ ಸೂಕ್ತದಲ್ಲಿ ಅನಪಗಾಮಿನಿ ಅಂತ ಶಬ್ದ ಬರ್ತದೆ. ಲಕ್ಷ್ಮೀ ತಂತ್ರದಲ್ಲಿ ಅಪಗಾಮಿನಿ ಅಂದ್ರೆ ನಿತ್ಯಾಭಿಯೋಗಿನಿ, ಯಾವಾಗಲೂ ದೇವರ ಜೊತೆಗಿದ್ದವಳು ಒಂದರ್ಥ. ಇನ್ನೊಂದು ಅಪಗಾಮಿನಿ ಅಂದ್ರೆ ನೀರಿನಿಂದ ಆಚೆಗೆ ಹೋಗುವವಳು ಅಂತ. ಅನಪಗಾಮಿನಿ ಅಂದ್ರೆ ಎಂದಿಗೂ ನೀರನ್ನು ಬಿಟ್ಟು ಆಚೆಗೆ ಹೋಗದೇ ಇದ್ದವಳು ಅಂತ ಅರ್ಥ ಮಾಡಿದ್ದಾರೆ ಲಕ್ಷ್ಮೀ ತಂತ್ರ. ಯಾವಾಗಲೂ ನೀರಿನಲ್ಲಿ ಸನ್ನಿಹಿತಳಾಗಿರ್ತಾಳೆ ಮಹಾಲಕ್ಷ್ಮಿ ಎನ್ನುವುದಕ್ಕೋಸ್ಕರ ಅವಳನ್ನ ಅನಪಗಾಮಿನಿ ಅಂತ ಕರೀತಾರೆ. ಹಾಗಾದ್ರೆ ಮಾ ಅಂದ್ರೆ ಲಕ್ಷ್ಮೀ ದೇವಿ, ಅವಳು ಹೇಗಿದ್ದಾಳೆ? ಅನಪಗಾಮಿನಿ, ಎಂದಿಗೂ ನೀರನ್ನು ಬಿಟ್ಟು ಹೋಗದೇ ಇದ್ದಳು. ನೀರನ್ನು ಬಿಟ್ಟು ಹೋಗದೇ ಇದ್ದವು ಅಂತ ಅರ್ಥ ಏನು ಹೇಳಿ? ದೇವರಲ್ಲಿ ಇರ್ತಾರೆ, ನೀರಿನಲ್ಲಿ ಎಂದು ನೀರನ್ನು ಬಿಟ್ಟು ಹೋಗೋದಿಲ್ಲ ಅಂದ್ರೆ ಗಂಡಮ್ಮನ ಬಿಟ್ಟು ಹೋಗೋದಿಲ್ಲ ಅಂತ ಅರ್ಥ. ಅಷ್ಟೇ, ಬೇರೆ ಏನಲ್ಲ. ಅನಪಗಾಮಿನಿ, ಅವನು ನಾರಾಯಣ, ಯಾವಾಗಲೂ ನೀರಿನೊಳಗಿದ್ದವ. ಇವಳು ಬೇರೆ ಕಡೆಗೆ ಸುತ್ತುತ್ತಾ ಇದ್ರೆ ಗಂಡನ ಮನೆ ಬಿಟ್ಟು ಹೋದ್ರೆ ಅದು ಪತಿವ್ರತೆಯರಿಗೆ ಭೂಷಣ ಅಲ್ಲ. ಹಾಗಾಗಿ ಅನಪಗಾಮಿನಿ. ದೇವರು ಯಾವಾಗಲೂ ನೀರಲ್ಲಿದ್ದಾನೆ ಅಂದ್ರೆ ಕ್ಷೀರಸಾಗರ ಶಾಹಿ, ಸಮುದ್ರ ಶಾಹಿ, ಮಹೋದಧಿಶಯವಂತಕ, ಅವನು ಯಾವಾಗಲೂ ನೀರಿನಲ್ಲಿ ಇರ್ತಾನೆ ಅಂದ್ರೆ ಇವಳು ನೀರಿನಲ್ಲಿಯೇ ಇರ್ತಾಳೆ, ನೀರನ್ನು ಬಿಟ್ಟು ಆಚೆಗೆ ಸರಿಯೋದಿಲ್ಲ. ಆದ್ದರಿಂದ ಅನಪಗಾಮಿನಿ ಅಂತ
ಅಂತಹ ಮಾಧವ ಲಕ್ಷ್ಮೀಪತಿಯಾಗಿದ್ದಾನೆ ಪರಮಾತ್ಮ ಅಂತ ಚಿಂತನೆ ಮಾಡುವಾಗಲೂ ನೀರಿನ ಸ್ಮರಣೆ ಬರುತ್ತದೆ. ಆದ್ದರಿಂದ ಪರಮಾತ್ಮನಿಗೆ ಮಾಧವ ಅಂತ ಹೇಳುವಾಗ ಆ ಮಾ ಯಂತ್ರಗಳು ಅಂತ ಸ್ಮರಣೆ ಮಾಡಿಕೊಂಡಾಗ ನೀರಿನ ಸ್ಮರಣೆ ನಮಗೆ ಬರುತ್ತೆ. ಎರಡನೇದಾಗಿ ಲಕ್ಷ್ಮೀಪತಿ ಪರಮಾತ್ಮ ಅಲ್ವಾ? ಹಾಗಾದರೆ ನಮಗೆಲ್ಲ ದೇವರ ಹತ್ತಿರ ಹೋಗಬೇಕು ಅಂದ್ರೆ ನಾವು ಲಕ್ಷ್ಮೀ ದೇವಿಗೆ ಕೇಳ್ತೇವೆ, ಎಲ್ಲಿದ್ದಾನೆ ಗಂಡ, ಎಲ್ಲಿದ್ದಾನೆ? ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಂಬುವೇನು ಅಂತ ದಾಸರಂತಾರೆ. ಲಕ್ಷ್ಮಿ, ನಿನ್ನ ಗಂಡನನ್ನು ತೋರಿಸು, ಎಲ್ಲಿದ್ದಾನೆ? ಈ ಕಣ್ಣಿನಿಂದ ನಿನ್ನ ಗಂಡನನ್ನು ನೋಡ್ಲಿಕ್ಕೆ ಆಗುವುದಿಲ್ಲ ನಾರಾಯಣನನ್ನ, ನನಗೆ ಹೊಸ ಕಣ್ಣು ಕೊಡು, ಒಳಗಿರುವ ಪರಮಾತ್ಮನನ್ನ ಕಾಣುವ ಕಣ್ಣುಗಳನ್ನು ಕೊಡು, ಜ್ಞಾನದೃಷ್ಟಿಯನ್ನು ಕೊಡು. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು, ಒಳಗಿದ್ದ ದೇವರನ್ನ ಕಾಣದೇ ಇರುವ ವ್ಯಕ್ತಿ ಅವನು ಕುರುಡ ಇದ್ದಾನೆ. ನಾನಂತಹ ಕುರುಡ, ಕಣ್ಣಿದ್ದರೂ ದೇವರು ಕಾಣೋದಿಲ್ಲ. ಹಾಗಾದರೆ ನನ್ನ ಹರಿಮೂರ್ತಿಗಳು ಎನ್ನ ಕಂಗಳಿಗೆ ಕಾಣಿಸಲು, ಪರಮಾತ್ಮನ ಮೂರ್ತಿಗಳು ಕಾಣ್ತಾ ಇಲ್ಲ, ಭಗವಂತನಂತೂ ಕಾಣ್ತಾನೇ ಇಲ್ಲ. ಅದಕ್ಕೆ ಬೇಕಾದ ಒಂದು ಕಣ್ಣು ಬೇಕು ನನಗೆ, ಹೊಸ ಕಣ್ಣು ನನಗೆ ಹಚ್ಚಲೇಬೇಕು ಜಗದಂಬ. ಅಂತಹ ಒಂದು ಜ್ಞಾನ ದೃಷ್ಟಿಯನ್ನು ಕೊಟ್ಟು ನನ್ನನ್ನು ಉದ್ಧಾರ ಮಾಡುವಂತ ದಾಸರು ಮಹಾಲಕ್ಷ್ಮಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಹಾಗಾಗಿ ಆ ಲಕ್ಷ್ಮೀ ದೇವಿಗೆ, ಅಮ್ಮ ಎಲ್ಲಿದ್ದಾನೆ ನಿನ್ನ ಗಂಡ ಅಂದ್ರೆ ನಮ್ಮ ತಂದೆ, ನಮ್ಮಪ್ಪ ಎಲ್ಲಿದ್ದಾನೆ, ನಿನ್ನ ಗಂಡ ಎಲ್ಲಿದ್ದಾನೆ, ತೋರಿಸು ನಮಗೆ ಅಂತ. ನನ್ನ ಗಂಡನನ್ನು ನಿನಗೆ ತೋರಿಸ್ಬೇಕಾ ಅಂತ ಕೇಳಿ ಅವಳು ಮತ್ತೆ ಅಡ್ರೆಸ್ ಹೇಳೋದು, ನೀರನ್ನೇ ಹೇಳ್ತಾಳೆ. ಅವಯೋನಿ ರಕ್ಸ್ವ ಅಂತಸ್ಸ ಮುದ್ರೆ, ನನ್ನ ಗಂಡನ ನೀರಿನೊಳಗಿದ್ದಾನೆ. ಹಾಗಾದ್ರೆ ಮಾಧವ ಲಕ್ಷ್ಮೀಪತಿಯಾದ ಪರಮಾತ್ಮ ಗಂಡ ಎಲ್ಲಿದ್ದಾನೆ ಎಂದು ಕೇಳಿದರೆ ನೀರಿನೊಳಗಿದ್ದಾನೆ ಅಂತ ಅಂಬರಣಿ ಸೂಕ್ತದಲ್ಲಿ ಉತ್ತರ ಕೊಡ್ತಾರೆ. ಹೀಗಾಗಿ ಆ ಲಕ್ಷ್ಮೀಪತಿ ಅನ್ನುವುದಕ್ಕೂ ಅನಪಗಾಮಿನಿ ಮಮಯೋನಿ ರಪ್ಸು ಅಂತಸ್ಸ ಮುದ್ರೆ, ಈ ಎಲ್ಲ ಪ್ರಮಾಣಗಳನ್ನು ನಾವು ಚಿಂತನೆ ಮಾಡಿದಾಗ ನೀರಿನ ಸಂಬಂಧ ಇದೆ. ಹಾಗಾಗಿ ಆ ನೀರು ಒಳಗೆ ಹೋಗುವಾಗ ಮಾಧವ ಅಂತ ಹೇಳಿ ನೀರನ್ನು ನಾವು ಸ್ವೀಕಾರ ಮಾಡುವಾಗಲೂ ಕೂಡ ಆ ನೀರಿನೊಳಗಿದ್ದ ಪರಮಾತ್ಮನನ್ನ ಸ್ಮರಣೆ ಮಾಡುತ್ತಾ, ಮಮಯೋನಿಗೆ ಅಪಸು ಅಂತ ಸಮುದ್ರ, ನೀರಿನೊಳಗೆ ಇದ್ದ ಪರಮಾತ್ಮನ ಚಿಂತನವನ್ನು ಮಾಡುತ್ತಾ ನಾವು ಆ ಜಲವನ್ನು ಪ್ರಾಶನ ಮಾಡಿದರೆ ನಮ್ಮ ದೇಹದಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇನ್ನೂ ಜಾಗೃತವಾಗಿ ನಮ್ಮಿಂದ ಮುಂದೆ ಮಾಡುವ ಆ ಪವಿತ್ರವಾದ ಕಾರ್ಯಗಳು ಪವಿತ್ರವಾದ ರೀತಿಯಲ್ಲಿ, ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಚೆನ್ನಾಗಿ ನಡೆದು ಸಾರ್ಥಕವಾಗಬೇಕು ಅನ್ನುವಂತಹ ಒಂದು ಚಿಂತನೆ ಈ ಆಚಮನ ಕಾಲದಲ್ಲಿ ಮಾಡುವ ನಾಮಸ್ಮರಣೆಗಳನ್ನ ಮಾಡುವಾಗ ನಮಗಿರಬೇಕು. ಈ ಕೇಶವ ಎಂಬ ಒಂದು ಶಬ್ದದ ಅರ್ಥದ ಅನುಸಂಧಾನವನ್ನು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಎಲ್ಲ ಸತ್ಕರ್ಮಗಳಲ್ಲಿಯೂ ಮೊದಲಿಗೆ ಮಾಡಬೇಕಾದ ಆ ನಾಮ ಸಂಕೀರ್ತನದ ಹಿನ್ನೆಲೆಯಲ್ಲಿ ಅರ್ಥಾನುಸಂಧಾನ ಚೆನ್ನಾಗಿದ್ದರೆ ವಿಶೇಷವಾದ ಫಲವನ್ನು ನಾವು ಪಡೆದುಕೊಳ್ಳಬಹುದು ಅನ್ನೋದು ದೃಷ್ಟಿಯಲ್ಲಿ ಶ್ರೀಮದಾಚಾರ್ಯರೇ ಪ್ರಮಾಣ ವಚನ ಉದಾಹರಣೆಯನ್ನು ಮಾಡುತ್ತಾ ಕೇಶವ ಶಬ್ದದ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಹಿರಣ್ಯಗರ್ಭಾತ ಪ್ರೋಕ್ತ ಈಶಶಂಕರ ಏವ ಚ ಸೃಷ್ಟ್ಯಾದಿನಾ ವರ್ತಯಸಿ ತೌ ಯತಃ ಕೇಶವ ವರ್ತಯತಿ ತೌ ಯತಃ ಕೇಶವೋ ಭವಾನ್. ಪರಮಾತ್ಮನಿಗೆ ಯಾಕೆ ಕೇಶವ ಅಂತ ನೀರಿನೊಳಗಿದ್ದಾನೆ ಅಂತ ಒಂದು ಅರ್ಥ ಹೇಳಿದಾಯಿತು. ನೀರಿನಲ್ಲಿರುವ ಕೆ ಅಂದ್ರೆ ನೀರಿನಲ್ಲಿರುವ ಶ ಅಂದ್ರೆ ಆನಂದ, ವ ಅಂದ್ರೆ ಜ್ಞಾನ, ಜ್ಞಾನಾನಂದ ಸ್ವರೂಪಿಯಾಗಿ ನೀರಿನೊಳಗಿದ್ದಾನೆ ಅಂತ. ಕೆಲವರು ನದಿಯಲ್ಲಿ ಸ್ನಾನಕ್ಕೆ ಹೋಗಿ ನೀರಿನೊಳಗೆ ಮುಳುಗಿ ಬಿಡುತ್ತಾರೆ, ಒದ್ದಾಡುತ್ತಾರೆ,
ದುಃಖ ಪಡ್ತಾರೆ, ಮೇಲೆ ಎಳಿಯಕ್ಕಾಗದೆ ಅಲ್ಲೇ ಕೃಷ್ಣಾರ್ಪಣ ಆಗ್ತಾರೆ. ಅವರು ನೀರಿನೊಳಗಿದ್ದವರು ಮಹಾಭಾವವನ್ನು ತಿಳ್ಕೋಬಾರದು. ಯಾಕಂದ್ರೆ ನೀರಿನೊಳಗೆ ಮುಳುಗಿ ದುಃಖ ಪಟ್ಟವರು. ಅವರು ನೀರಿನೊಳಗೆ ಸುಖ ಪಟ್ಟವರಲ್ಲ. ಇವರು ನೀರಿನೊಳಗೆ ಆನಂದರೂಪಿಯಾಗಿದ್ದವರು, ಮುಳುಗಿ ದುಃಖ ಪಟ್ಟವರಲ್ಲ. ನೀರಿನೊಳಗೆ ಮುಳುಗಿ ಮುಚ್ಚ ಹೋಗಿ ಜ್ಞಾನ ಕಳೆದುಕೊಂಡವರ ಉಳಿದವರು ಇವನಲ್ಲ. ಜ್ಞಾನ ಸ್ವರೂಪಿಯಾಗಿ ಸುವ್ಯಕ್ತವಾದ ಜ್ಞಾನವುಳ್ಳವನಾಗಿದ್ದವನು, ಅದು ವಿಶೇಷ. ನೀರಿನೊಳಗಿದ್ದರೂ ಆನಂದರೂಪಿಯಾಗಿ ಜ್ಞಾನರೂಪಿಯಾಗಿ ಇದ್ದಂಥವನು ಪರಮಾತ್ಮ ಎಂಬುದಾಗಿ ನಾವು ಒಂದರ್ಥವನ್ನ ತಿಳಿದಿದ್ದೇವೆ. ಅದರ ಜೊತೆಗೆ ಇದು ಪ್ರಧಾನವಾದ ಇನ್ನೊಂದು ಅರ್ಥವನ್ನು ಶ್ರೀಮದಾಚಾರ್ಯರು ಹೇಳೋದು, ಕ ಅಂದ್ರೆ ಬ್ರಹ್ಮದೇವರು. ಬ್ರಹ್ಮದೇವರಿಗೆ ಕ ಅಂತ ಕರೀತಾರೆ. ಯಾಕೆ ಬ್ರಹ್ಮದೇವರನ್ನು ಕ ಎಂಬುದಾಗಿ ಕರೀತಾರೆ ಎನ್ನುವುದಕ್ಕೆ ಕಾರಣಗಳು ಅನೇಕ. ಕ ಅಂದ್ರೆ ಆನಂದ ಅಂತ ಅರ್ಥ ಇದೆ. ಕ ಎಂಬ ಶಬ್ದಕ್ಕೆ ಆನಂದ ಅಂತ. ಕ ಅಂದ್ರೆ ಆನಂದ ಅಂತ ಅರ್ಥ ಯಾಕಿದೆ ಅಂದ್ರೆ ಕೈ ಶಬ್ದೆ ಅಂತ ಧಾತು. ಕೈ ಶಬ್ದೆ, ಕೈ ಎಂಬ ಮೂಲಧಾತುವಿಗೆ ಶಬ್ದ ಮಾಡೋದು ಅಂತ ಅರ್ಥ ಇದೆ. ಮನುಷ್ಯನಿಗೆ ಆನಂದ ಬಹಳ ಆಯಿತು ಅಂದ್ರೆ ಆ ಆನಂದದ ಸೂಚನೆಯನ್ನು ಮಾಡುವುದಕ್ಕೆ ಜೋರಾಗಿ ಶಬ್ದವನ್ನು ಮಾಡುತ್ತಾನೆ. ಆನಂದವನ್ನು ಸೂಚನೆ ಮಾಡುವ ಶಬ್ದ ಹಾಡಾಡ್ತಾನೆ, ಜೋರಾಗಿ ಶಬ್ದವನ್ನು ಮಾಡ್ತಾ ನಡಿತಾನೆ. ಹಾಗೆ ನಾನಾ ರೀತಿಯ ಆನಂದದ ಅಭಿವ್ಯಕ್ತಿಯನ್ನು ಮಾಡುವ ಶಬ್ದಗಳನ್ನು ಮಾಡುತ್ತಾ ತನ್ನ ಆನಂದವನ್ನು ಹೊರಗೆ ಹಾಕ್ತಾನೆ. ಹಾಗಾಗಿ ಆನಂದ ಸುಮ್ಮನೆ ಮೂಡಿಸೋದಿಲ್ಲ, ಶಬ್ದ ಮಾಡಿಸುತ್ತೆ ಅನ್ನೋ ಕೈ ಶಬ್ದೆ. ಕೈ ಶಬ್ದ ಅಂದ್ರೆ ಕೈ ಅಂತ ಧಾತು, ಅದಕ್ಕೆ ಶಬ್ದ ಅಂತ ಅರ್ಥ. ಕೈ ಶಬ್ದ ಅಂದ್ರೆ ಬೇರೆ ಅರ್ಥ ಆಗುತ್ತೆ. ಅದು ದುಃಖ ಬಂದಾಗ ಮಾಡುವ ಶಬ್ದ ಅದಲ್ಲ. ಕನ್ನಡದ ಕೈ ಶಬ್ದ ಅಲ್ಲ, ಕೈ ಶಬ್ದೆ ಅಂತ ಧಾತು. ಹಾಗಾಗಿ ಆನಂದಕ್ಕೆ ಕ. ಬ್ರಹ್ಮದೇವರು ಅವರಿಗೆ ಎಷ್ಟು ಆನಂದ ಆಗಿದೆ ಎಂದು ದೇವರ ಮಹಿಮೆಯನ್ನು ಚಿಂತನೆ ಮಾಡುವುದರೊಳಗೆ ಅವರಿಗೆ ಆನಂದ. ಭಗವಂತನ ಗುಣಗಳ ಉಪಾಸನೆ ಮಾಡುವಾಗ ಅವರಿಗೆ ಆನಂದ. ಆ ಆನಂದದಿಂದ ಅವರು ಮತ್ತೆ ಶಬ್ದ ಮಾಡಬೇಕಲ್ಲ. ಏನು ಸುಮ್ಮನೆ ಆ ಹೂ ಅಂತ ಶಬ್ದ ಮಾಡೋದಿಲ್ಲ. ಅವರು ಪರಮಾತ್ಮನ ಸ್ಮರಣೆಯಿಂದ ಉಪಾಸನೆಯಿಂದ ಆಗಿರುವ ಆನಂದದಿಂದ ಮತ್ತೆ ಶಬ್ದ ಮಾಡೋದು ಅಂದ್ರೆ ವೇದಗಳನ್ನೇ ಪಠನ ಮಾಡ್ತಾರೆ. 4 ಮುಖಗಳಿಂದ 4 ವೇದಗಳನ್ನ ನಿರಂತರವಾಗಿ ಪಠನ ಮಾಡುವವರು ಬ್ರಹ್ಮದೇವರು. ಆದ್ದರಿಂದ ಅವರಿಗೆ ಕ ಅಂತಾರೆ, ಕೈ ಶಬ್ದೆ. ಯಾವಾಗಲೂ 4 ಮುಖಗಳಿಂದ ವೇದಗಳ ಉಚ್ಚಾರಣೆಯನ್ನು ಮಾಡುವವರು. ಇನ್ನೊಂದು ಕ ಅಂದ್ರೆ ಆನಂದ. ವೇದಗಳ ಉಚ್ಚಾರಣೆಯನ್ನು ಮಾಡುವಾಗ, ದೇವರ ಉಪಾಸನೆಯನ್ನು ಮಾಡುವಾಗ ಅಥವಾ ಮಾಡುವುದರಿಂದ ಅವರಿಗೆ ಸಂಸಾರದಲ್ಲಿಯೂ ಸರಿ, ಮುಂದೆ ಮೋಕ್ಷದಲ್ಲಿಯೂ ಸರಿ, ಎಲ್ಲರಿಗಿಂತಲೂ ಎಲ್ಲಾ ಜೀವರಾಶಿಗಳಿಗಿಂತಲೂ ಹೆಚ್ಚಿನ ಆನಂದ ಬ್ರಹ್ಮದೇವರಿಗೆ ಆಗುತ್ತೆ. ಯಾಕೆಂದ್ರೆ ಅವರು ಜೀವೋತ್ತಮರು. ವಾಯುದೇವರು ಬ್ರಹ್ಮದೇವರು ಜೀವೋತ್ತಮರಾದ್ದರಿಂದ ಅವರಿಗಾಗುವ ಆನಂದವೂ ಕೂಡ ಎಲ್ಲರಿಗಿಂತಲೂ ಹೆಚ್ಚು ಆನಂದ ಆಗುತ್ತೆ. ಆದ್ದರಿಂದ ಅವರಿಗೆ ಕ ಅಂತಾರೆ. ಕ ಅಂದ್ರೆ ಆನಂದ, ಉತ್ತಮವಾದ ಆನಂದ ಅವರಿಗೆ ಆಗ್ತದೆ. ಸಂಪೂರ್ಣ ಉಪಾಸನಾ ಬ್ರಹ್ಮ ಸಂಪೂರ್ಣ ಆನಂದ ಭಾಗವೇ ಎಂದು ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯರು ಹೇಳ್ತಾರೆ. ಆ ಸಂಪೂರ್ಣವಾದ ಉಪಾಸನೆಯನ್ನು ಮಾಡುತ್ತಾರೆ, ಪರಮಾತ್ಮನ ಉಪಾಸನೆಯನ್ನು ಅನ್ನೋದಕ್ಕಾಗಿ ಅವರ ಆನಂದವು ಸಂಪೂರ್ಣವಾಗಿದೆ. ಸಂಪೂರ್ಣ ಅಂದ್ರೆ ದೇವರಲ್ಲಿ ಇದ್ದದ್ದನ್ನೆಲ್ಲ ಉಪಾಸನೆ ಮಾಡುತ್ತಾರೆ ಅಂತ ಅರ್ಥ ಅಲ್ಲ. ದೇವರಲ್ಲಿದ್ದ ಎಲ್ಲ ಗುಣಗಳನ್ನು ತಿಳಿಯುವುದಕ್ಕೆ ಲಕ್ಷ್ಮೀ ದೇವಿಗೆ ಆಗಿಲ್ಲ, ಬ್ರಹ್ಮದೇವರಿಗೆ ಹೇಗೆ ಸಾಧ್ಯ? ಸಂಪೂರ್ಣ ಅಂದ್ರೆ ವೇದಗಳಲ್ಲಿ ಏನೆಲ್ಲ ಗುಣಗಳನ್ನು ಹೇಳಿದ್ದಾರೆ, ಮಹಾಭಾರತಾದಿಗಳಲ್ಲಿ ಏನು ಗುಣಗಳನ್ನು ಹೇಳಿದ್ದಾರೆ, ಹಾಗೂ ಅವರಿಗೆ ನೇರವಾಗಿ ಪರಮಾತ್ಮ ಏನನ್ನು ಉಪದೇಶ ಮಾಡಿದ್ದಾನೆ, ಆ ಎಲ್ಲ ಗುಣಗಳನ್ನು ಬ್ರಹ್ಮದೇವರು ಉಪಾಸನೆ ಮಾಡುತ್ತಾರೆ. ಆದ್ದರಿಂದ ಅವರ ಆನಂದ ಸಂಪೂರ್ಣವಾಗಿರುತ್ತೆ ಎನ್ನುವುದಕ್ಕೂ ಅವರನ್ನ ಕ ಅಂತ ಕರೀತಾರೆ. ಈಗ ಎಲ್ಲರೂ ಒಂದೊಂದು ಈ ಊರಲ್ಲಿ ಚಳಿನೇ ಇರೋದಿಲ್ಲ. ಚಳಿ ಇದ್ರೆ ಒಂದೊಂದು ಶಾಲೆ ಹೊಂದ್ಕೊಂಡು ಬರ್ತಾರೆ. ಮಾಮೂಲಾಗಿ ಎಲ್ಲರೂ ಶಾಲೆ ಹೊಂದ್ಕೊಂಡ್ರೆ ಯಾರೇನೋ
ಪ್ಯಾರಲ್ ಆಗಿ ನೋಡೋದಿಲ್ಲ. ಕೆಲವರು ಈ ಕಡೆ ಒಂದು ಕೆಂಪು ಶಾಲು, ಈ ಕಡೆ ಒಂದು ಹಸಿರು ಶಾಲು, ತಲೆಗೊಂದು ನೀಲಿ ಶಾಲು ಸುತ್ತಕೊಂಡು ಬಂದ್ರೆ ಎಲ್ಲರೂ ಅವ್ರ ಕಡೆನೇ ನೋಡುತ್ತಾರೆ. ಯಾಕೆಂದ್ರೆ ಎಲ್ಲರ ಹಾಗಲ್ಲ, ಏನೋ ಒಂದು ಸ್ಪೆಷಲ್ ಇದೆ ಅಂತ ಅಲ್ವಾ. ಎಲ್ಲರೂ ಒಂದೊಂದು ಬಟ್ಟೆ ಅವರ ಹಾಕೊಂಡಿರ್ತಾರೆ. ಬೇರೆ ಬೇರೆ ಬಣ್ಣದ ಬಟ್ಟೆಗಳ ಮೇಲೆ ಕೆಳಗೆ ತಗೊಂಡ್ರೆ ಅವನನ್ನು ವಿಶೇಷವಾಗಿ ಗಮನಿಸ್ತಾರೆ, ಸ್ಪೆಷಲ್ ಫೋಕಸ್ ಆಗ್ತದೆ. ಹಾಗಾಗಿ ಅವನ ಹೆಸರೇನೆ ಅದೇ ಆ ಶಾಲ್ ಮಹಾರಾಜರು ಅಂತ. ಆಚಾರ್ಯರು ಶಾಲಾಚಾರ್ಯರು, ಶಾಲ್ ಹೊತ್ಕೊಂಡ ಆಚಾರ್ಯರು ಅಂತ ಅವ್ರ ಹೆಸರ. ಎಲ್ಲರೂ ಶಾಲ್ ಹೊತ್ಕೊಂಡಿರ್ಬೋದು. ವಿಶೇಷವಾಗಿ ಹೊತ್ಕೊಂಡಿದ್ರೆ ಮಡಿ ಹೊತ್ಕೊಂಡಿದ್ರೆ ಮಡಿ ಆಚಾರ್ಯರು, ಶಾಲಾಚಾರ್ಯರು. ಎಲ್ಲರೂ ಮಡಿ ಮಾಡಿದಿರ್ತಾರೆ, ಕೆಲವರು ಜಾಸ್ತಿ ಮಾಡಿದ್ರೆ ಅವರಿಗೆ ಮಡಿ ಅಂತ ಹೆಸರು ಬರ್ತದೆ. ಹಾಗೆ ನಮ್ಮನೆಯವರಿಗೆ ಎಲ್ಲರಿಗೂ ತಲೆ ಇದೆ, ಅವರಿಗೆ 4 ತಲೆ ಇದೆ. ಹೀಗಾಗಿ ಅವರಿಗೆ ಹೆಸರೇ ಕ ಅಂದ್ರೆ ತಲೆ ಇನ್ನೊಂದು ಅರ್ಥ ಇದೆ. ಕ ಎಂಬ ಶಬ್ದಕ್ಕೆ ಸುಖ ಅಂತ ಹೇಗೆ ಅರ್ಥ ಇದೆ, ಕ ಎಂಬ ಶಬ್ದಕ್ಕೆ ಶಬ್ದ ಅಂತ ಅರ್ಥ ಹೇಗಿದೆ, ಹಾಗೆ ಕ ಎಂಬ ಶಬ್ದಕ್ಕೆ ಇನ್ನೊಂದು ಅರ್ಥ ತಲೆ. ಬಹಳ ಸುಖ ಇರೋದರಿಂದಲೂ ಕ, ಯಾವಾಗಲೂ ವೇದಾದಿ ಶಬ್ದಗಳ ಉಚ್ಚಾರಣೆ ಮಾಡುತ್ತಾರೆ, ಆದ್ದರಿಂದಲೂ ಕ. ತಲೆ ಬಹಳ ಇದೆ ಅನ್ನೋದಕ್ಕಾಗಿಯೂ ಕ. ತಲೆ ಬಹಳ ಇದೆ ಎನ್ನುವುದಕ್ಕೂ 2 ಅರ್ಥ ಇದೆ. ಮತ್ತೆ ತಲೆ ಬಹಳ ಇದೆ ಅಂದ್ರೆ 4 ತಲೆ ಇದೆ ಅಂತ ಒಂದು ಅರ್ಥ ಆದರೆ, ಇನ್ನೊಂದು ಬಹಳ ಬುದ್ಧಿವಂತರಿಗೂ ಅವನ ತಲೆ ಬಹಳ ಚೆನ್ನಾಗಿದೆ ಅಂತ. ಬಹಳ ತಲೆ ಉಪಯೋಗಿಸ್ತಾರೆ, ಬಹಳ ತಲೆ ಉಪಯೋಗಿಸ್ತಾರೆ, ಒಂದೇ ತಲೆ ಬಹಳ ತಲೆ ಉಪಯೋಗಿಸ್ತಾನೆ ಅನ್ನೋ ಶಬ್ದಕ್ಕೆ ಅರ್ಥ ಏನು ಹೇಳಿ? ಬಹಳ ಬುದ್ಧಿ ಉಪಯೋಗಿಸ್ತಾನೆ ಅಂತ. ತಲೆ ಒಂದೇ ಇರ್ತದೆ, ತಲೆಯಲ್ಲಿ ಬುದ್ಧಿಯ ಮಟ್ಟ ಕ್ವಾಂಟಿಟಿ ಬಹಳ ಇದೆ, ಬುದ್ಧಿಯ ಕ್ವಾಂಟಿಟಿ ಅಂತ ಅರ್ಥ ಹೊರತು ತಲೆ ಬಹಳ ಇದೆ ಅಂತ ಅನ್ನೋದಕ್ಕೆ ಬಹಳ ತಲೆಗಳಿದೆ ಅಂತ ಅರ್ಥ ಅಲ್ಲ, ಇಷ್ಟು ದೊಡ್ಡ ತಲೆ ಇದೆ ಅಂತ ಅರ್ಥ ಅಲ್ಲ. ದೊಡ್ಡ ತಲೆ ಇದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗ್ತದೆ. ಹಾಗಾದ್ರೆ ತಲೆ ಬಹಳ ಇದೆ ಎನ್ನುವುದಕ್ಕೆ ಬುದ್ಧಿ ಬಹಳ ಇದೆ ಎನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ, ವೈವಾಗಿ ಪ್ರಯೋಗ ಮಾಡ್ತಾರೆ. ತಲೆ ಇಲ್ಲ ಅವನಿಗೆ, ತಲೆ ಇಲ್ಲ ಅಂದ್ರೆ ಬೈದ್ಯ, ತಲೆ ಇಲ್ಲ ಅಂದ್ರೆ ಅವನು ಶವ ಅಂತ ಹೇಳ್ತಾರೆ. ಹೆಣಕ್ಕೆ ಯಾವ್ದಾದ್ರು ಬೈತಾರೆ, ಹೆಣಕ್ಕೆ ಬೈದ್ರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು, ಇವನ್ ತಲೆ ಸರಿ ಇಲ್ಲ. ಹಾಗಾದ್ರೆ ನಿಜವಾಗಿ ತಲೆನೇ ಇಲ್ಲದೆ ಇದ್ರೆ ಬೈದಿಕ್ಕೆ. ಹಾಗಾದ್ರೆ ತಲೆ ಇದೆ, ತಲೆಯಲ್ಲಿ ಬುದ್ಧಿ ಸರಿ ಇಲ್ಲ, ಕೆಲಸ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಏನ್ ತಲೆ ಇಲ್ಲ ನಿನಗೆ ಬೈತಾರೆ. ತಲೆ ಇಲ್ಲ ಅಂದ್ರೆ ಬೈದದ್ದು. ಒಳ್ಳೆ ತಲೆ ಇದೆ ಅವನಿಗೆ ಅಂದ್ರೆ ಅದು ಪ್ರಶಂಸೆ. ಹಾಗಾದ್ರೆ ಈ ಪ್ರಶಂಸೆಗೂ ನಿಂದೆಗೂ ಅರ್ಥ ಏನು ಅಂದ್ರೆ ಬುದ್ಧಿ ಇದೆ, ಬುದ್ಧಿ ಚೆನ್ನಾಗಿಲ್ಲ ಅಂತ ಅರ್ಥ. ಹಾಗಾದ್ರೆ ಬ್ರಹ್ಮದೇವರಿಗೆ ಕ ಅಂದ್ರೆ ತಲೆ ಬಹಳ ಇದೆ ಅಂದ್ರೆ ತಲೆ ಬಹಳ ಚೆನ್ನಾಗಿದೆ ಅಂದ್ರೆ ಭಾರಿ ಬುದ್ಧಿ ಇದೆ ಅಂತ. ಅದೆಷ್ಟು ಬುದ್ಧಿ ಇದೆ ಅಂತ ಏನು ಊಹೆ ಮಾಡ್ಲಿಕ್ಕೆ ಸಾಧ್ಯ? ಆ ಬ್ರಹ್ಮದೇವರು ನೇರವಾಗಿ ರಚನೆ ಮಾಡಿದ ಗ್ರಂಥ ನಮಗೆ ಇವತ್ತು ಉಪಲಬ್ಧವಾಗಿರ್ಲಿಕ್ಕಿಲ್ಲ. ಅಲ್ಲಲ್ಲಿರುವ ಪುರಾಣಗಳಲ್ಲಿರುವ ಸ್ತೋತ್ರಗಳು, ಅವರು ಮಾಡಿದ ಉಪದೇಶಗಳು ಉಪಲಬ್ಧವಾಗ್ತವೆ. ಆದರೆ ಭಾವಿ ಬ್ರಹ್ಮರಾದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ರಚನೆ ಮಾಡಿದ ಸರ್ವಮೂಲ ಗ್ರಂಥಗಳು ಇವತ್ತು ನಮಗೆ ಉಪಲಬ್ಧವಾಗಿವೆಯಲ್ಲ. ಆ ಸರ್ವಮೂಲ ಗ್ರಂಥಗಳನ್ನು ನೋಡಿಬಿಟ್ರೆ ಏನು ವಾಯುದೇವರ ಬುದ್ಧಿ, ಬ್ರಹ್ಮದೇವರ ಬುದ್ಧಿ, ಎಂಥ ಜ್ಞಾನ, ಎಷ್ಟು ಅದ್ಭುತವಾದಂತಹ ಸೂಕ್ಷ್ಮ ದೃಷ್ಟಿ, ಅವರ ಯುಕ್ತಿವಾದ, ಅವರ ಬುದ್ಧಿಯಲ್ಲಿರುವಂತಹ ಪ್ರಮಾಣಗಳ ಪುಂಜ ಅದೆಂತಹ ದೊಡ್ಡದು. ಇದೆಲ್ಲ ನಮಗೆ ನೋಡಿದ್ರೆ ಅವರ ತಲೆ ಅಂತಹದ್ದು ಅಂತ ಗೊತ್ತಾಗ. ಹಾಗಾಗಿ ಅವರಿಗೆ ಕ ಭಾರೀ ತಲೆ, ಕ 4 ತಲೆ. ಕ ಇದ್ದ 4 ತಲೆಯೂ ವ್ಯರ್ಥ ಅಲ್ಲ, ನಿರಂತರ ವೇದಗಳ ಶಬ್ದಗಳ ಉಚ್ಚಾರಣೆ ಮಾಡುವ ತಲೆ. ಅಷ್ಟೆಲ್ಲ ವೇದಗಳ ಉಚ್ಚಾರಣೆ ಮಾಡಿಯೋ ಏನೂ ಲಾಭವಿಲ್ಲದೆ ಇದ್ದ ತಲೆಗಳಲ್ಲ. ಕ ಅದಕ್ಕೆ ತಕ್ಕಂತೆ ಮಹಾನಂದವನ್ನ ಅನುಭವಿಸುವಂತಹ ತಲೆಗಳು. ಆದ್ದರಿಂದ ಕ ಅಂದ್ರೆ ಬ್ರಹ್ಮದೇವರು. ಇನ್ನು ಈಶ, ಕ ಈಶ ಕೇಶ. ಈಶ ಅಂದ್ರೆ ರುದ್ರದೇವರು, ಈಶ ಅಂದ್ರೆ ರುದ್ರದೇವರು. ಆ ಬ್ರಹ್ಮದೇವರು ಹಾಗೂ ರುದ್ರದೇವರು ಇವರಿಬ್ಬರು ಈಶ ಅನ್ನೋದಕ್ಕೆ ನೇಮನ ಮಾಡುವವನು ಅಂತ
ಈಶ ಅಂದ್ರೆ ರುದ್ರದೇವರು. ಸಾಮಾನ್ಯವಾಗಿ ಮಕ್ಕಳನ್ನು ಪಡೆಯಬೇಕೆಂಬ ಉತ್ಸಾಹದಿಂದ ಮಕ್ಕಳನ್ನು ಪಡೀತಾರೆ. ಆದರೆ ಪಡೆದ ಮೇಲೆ ಮಕ್ಕಳನ್ನು ಹೆಚ್ಚು ಮುದ್ದಾಡಿಸಿ ಆಟಾಡಿಸುವಷ್ಟು ತಾಳ್ಮೆ ಯುವಕರಿಗೆ ಇರೋದಿಲ್ಲ. ಹೊಸದಾಗಿ ಮದುವೆಯಾದ ದಂಪತಿಗಳಿಗೆ ಮಕ್ಕಳನ್ನು ಪಡೆಯೋದರಷ್ಟೇ ಉತ್ಸಾಹ. ಮುಂದೆ ಆಟ ಆಡಿಸುವವರು, ಬೆಳೆಸುವವರು ಅಜ್ಜ ಅಜ್ಜಿ, ಮನೆಯಲ್ಲಿರುವಂತಹ ಅಜ್ಜ ಅಜ್ಜಿ ಇರ್ತಾರಲ್ಲ, ಅವರು ಹೆಚ್ಚು ಮುದ್ದಾಡ್ತಾ ಇರ್ತಾರೆ. ಅವರಲ್ಲಿಯೇ ಕಾಲ ಕಳೀತಾರೆ. ಅವರ ಕೈಯಲ್ಲಿ ಮೊಮ್ಮಕ್ಕಳನ್ನ ಕೊಟ್ಟರೆ ಇವರಿಗೆ ಸುಖ, ಇವರು ತಮ್ಮ ಕೆಲಸ ಮಾಡಿಕೊಂಡು ತಾವು ಸುಖವಾಗಿ ಬಿಡ್ತಾರೆ. ಸಾಮಾನ್ಯವಾಗಿ ಹಾಕಿದ್ರು. ಹಾಗೆ ದೇವರು, ಲಕ್ಷ್ಮೀದೇವಿ ಅಜ್ಜ ಅಜ್ಜಿ, ಬ್ರಹ್ಮದೇವರು ಸರಸ್ವತಿ ತಂದೆ ತಾಯಿ, ರುದ್ರದೇವರು ಬ್ರಹ್ಮದೇವರ ಮಗ. ಅಂದರೆ ರುದ್ರದೇವರಿಗೆ ಲಕ್ಷ್ಮೀದೇವಿಗೆ ನಮ್ಮ ಕಳೆ ಅಜ್ಜಿ ಆಗ್ತಾರೆ. ಹಾಗಾಗಿ ವಿಶೇಷ ಪ್ರೀತಿಯಿಂದ ಆ ಮೊಮ್ಮಗನನ್ನ ಲಾಲನೆ ಪೋಷಣೆ ಮಾಡುವವಳು ಲಕ್ಷ್ಮೀದೇವಿ. ಆದ್ದರಿಂದಲೂ ಅವರಿಗೆ ಈಶಾ ಅಂತಾರೆ. ಈ ಅಂದ್ರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಗೆ ಈ ಅಂತ ಕರೀತಾರೆ. ಗೊತ್ತಾಯ್ತಲ್ಲ? ಶ ಅಂದ್ರೆ ಸುಖ. ಈ ಲಕ್ಷ್ಮೀದೇವಿಯಿಂದ ಮೊಮ್ಮಗ ಅನ್ನುವ ಕಾರಣಕ್ಕೆ ಅವಳು ಮಾಡುವ ಲಾಲನೆ ಪೋಷಣೆ ಪಾಲನೆ ಪ್ರೀತಿಯಿಂದ ಶ ಅಂದ್ರೆ ಸುಖ ಯಾರಿಗಾಗತ್ತೋ ಅವರು ಈಶ ಅಂದ್ರೆ ರುದ್ರದೇವರು. ವಿಶೇಷವಾಗಿ ಲಕ್ಷ್ಮೀದೇವಿಯಿಂದ ಅವರಿಗೆ ಅದನ್ನ ಲಕ್ಷ್ಮೀದೇವಿ ಹೇಳಿಕೊಳ್ಳುವಾಗಲೂ ನೋಡಿ, ಲಕ್ಷ್ಮೀದೇವಿ ರುದ್ರದೇವರ ಮೇಲೆ ಪ್ರೀತಿ ಅಂದ್ರೆ ಬ್ರಹ್ಮದೇವರ ಮೇಲೆ ಇಲ್ಲ ಅಂತ ಅನ್ಸಲ್ಲ. ಮತ್ತೆ ಆದರೂ ಮೊಮ್ಮಗ ಅನ್ನುವ ದೃಷ್ಟಿಯಿಂದ ಒಂದು ಪ್ರೀತಿ ಇದೆ ಅಲ್ಲ, ಅದನ್ನ ಬಹಳ ಮಾಡ್ತಾಳೆ ಅಂತ ಹೆಸರು. ಮೊದಲು ಮೊಮ್ಮಗನ ಹೆಸರು ತಗೊಳ್ತಾಳೆ. ಎಂ ಕಾಮಯೇ ತಂತ ಮುಗ್ರನ್ ಪ್ರಣೋಮಿ, ಆಮೇಲೆ ತಮ್ಮ ಬ್ರಹ್ಮಾಂತ ಜೀವೋತ್ತಮರು ಅನ್ನುವುದಕ್ಕೆ ಬ್ರಹ್ಮದೇವರ ಮೇಲೆ ಪ್ರೀತಿ ಜಾಸ್ತಿ. ಅವರಿಗೆ ಕೊಟ್ಟ ಸ್ಥಾನವೂ ದೊಡ್ಡದು. ಮೂರ್ತನ್ ಅಲ್ಲಿಯೇ ಹೇಳುವಾಗ ಎಲ್ಲ ಜೀವರಿಗಿಂತಲೂ ಉತ್ತಮರನ್ನಾಗಿ ಮಾಡಿದ್ದಾರೆ ಬ್ರಹ್ಮದೇವರನ್ನ. ಇದೇ ಆದರೆ ಮೊಮ್ಮಗ ಅನ್ನುವ ಕಾರಣಕ್ಕೊಂದು ಪ್ರೀತಿ ಇದೆ. ಆ ಪ್ರೀತಿ ರುದ್ರದೇವರ ಮೇಲೆ ವಿಶೇಷ. ಲಕ್ಷ್ಮೀದೇವಿ ಹೇಳಿಕೊಂಡ ಮಾತು ಎಂ ಕಾಮಯೇ ತಂ ತಮುಗ್ರಂ ಪ್ರಣೋಮಿ. ಹಾಗಾದರೆ ರುದ್ರದೇವರ ಮೇಲೆ ವಿಶೇಷವಾದ ಪ್ರೀತಿ, ರುದ್ರದೇವರಿಗೆ ವಿಶೇಷವಾದಂತಹ ಸುಖವನ್ನು ಕೊಡುವವಳು ಅನ್ನುವುದಕ್ಕಾಗಿ ಈ ಲಕ್ಷ್ಮೀದೇವಿಯಿಂದ ಶ ಸುಖವನ್ನ ಪಡೆದುಕೊಂಡವರು ಅಂತ. ಈ ಎಂಬ ಶಬ್ದ ಇದೆ. ಇದರ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೋಬೇಕು. ಸಾಮಾನ್ಯವಾಗಿ ಸ್ತ್ರೀಲಿಂಗವನ್ನ ಸೂಚನೆ ಮಾಡುವಂತಹ ಅಕ್ಷರ ಇದೆ. ವ್ಯಾಕರಣದಲ್ಲಿಯೂ ಕೂಡ ಸ್ತ್ರೀ ಪ್ರತ್ಯಯಗಳನ್ನು ಹೇಳುವಾಗ ನೀ ಅಂತ ಪ್ರತ್ಯಯ, ನೀ ನೀ ನೀ, ಆ ಮೂರು ಪ್ರತ್ಯಯಗಳಲ್ಲಿಯೂ ಅನುಸೃತವಾಗಿ ಬರುವುದು ಈ ಎಂಬ ಅಕ್ಷರ. ಈ ಎಂಬ ಅಕ್ಷರವನ್ನ ಸ್ತ್ರೀ ಪ್ರತ್ಯಯವಂತ ಮಾಡಿ, ಈ ಅನ್ನುವ ಪ್ರತ್ಯಯಾಗಿ ಅದು ಸ್ತ್ರೀ ಪ್ರತ್ಯಯ ಅಂತ ಮಾಡಿ, ಸ್ತ್ರೀಲಿಂಗದಲ್ಲಿ ವಿಶೇಷವಾಗಿ ಅದರ ಉಪಯೋಗ ಪರಂಪರೆಯಲ್ಲಿ ಎಲ್ಲ ಸಂಸ್ಕೃತ ಶಬ್ದಗಳಲ್ಲಿ ಅನೇಕ ಎಲ್ಲಿ ಆ ಪ್ರತ್ಯಯಗಳು ಬರಬಹುದು ಅಂಶದಲ್ಲಿ ಆ ಪ್ರತ್ಯಯಗಳಿಂದ ಸ್ತ್ರೀಲಿಂಗವನ್ನು ಸೂಚನೆ ಮಾಡ್ತಾರೆ. ವ್ಯಾಕರಣದ ದೃಷ್ಟಿಯಲ್ಲಿ ನೀ ಪ್ರತ್ಯಯಗಳು ಬಂತು ಅನ್ನೋದಕ್ಕಾಗಿ ಅದು ಸ್ತ್ರೀಲಿಂಗ ಸೂಚಿತವಾಯಿತು ಅಂತ ಮಾತ್ರ ತಿಳಿಯೋದಲ್ಲ. ಈ ರೀತಿಯ ಆಧ್ಯಾತ್ಮಿಕ ಅನುಸಂಧಾನದ ಹಿನ್ನೆಲೆಯಲ್ಲಿ ನಾವು ವ್ಯಾಕರಣದ ಚಿಂತನೆ ಮಾಡೋದಾದರೆ ಆ ಎಲ್ಲ ಸ್ತ್ರೀ ವ್ಯಕ್ತಿಗಳಲ್ಲಿ ಪ್ರಾಯ ಸ್ತ್ರೀಲಿಂಗದಿಂದ ಪ್ರತಿಪಾದ್ಯವಾದದ್ದು ಸ್ತ್ರೀ ವ್ಯಕ್ತಿಯೇ ಆಗಿರುತ್ತದೆ. ಅಂತಹ ಎಲ್ಲ ವಸ್ತುಗಳಲ್ಲಿ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ ಇರುತ್ತದೆ ಎನ್ನುವುದನ್ನು ತೋರಿಸುವುದಕ್ಕಾಗಿಯೇ ಆ ಈ
ಗೌರಿ ಗೌರಾದಿತ್ಯಶ್ಚ. ಅಲ್ಲಿ ಯಾಕೆ ಆ ಈ ಎಂಬ ಪ್ರತ್ಯಯ ಬಂತು ಅಂದ್ರೆ ಲಕ್ಷ್ಮೀ ಸನ್ನಿಧಾನ ವಿಶೇಷ ತೋರಿಸಿಕೊಳ್ಳುವುದು. ಹೀಗೆ ಆ ಈ ಅನ್ನುವಂತಹ ಶಬ್ದ ಇದು ಲಕ್ಷ್ಮೀ ದೇವಿಯನ್ನ ತಿಳಿಸಿಕೊಡುವ ಶಬ್ದ. ಈ ಲಕ್ಷ್ಮೀ ದೇವಿ ಎಲ್ಲ ಸ್ತ್ರೀಯರಲ್ಲಿಯೂ ಸನ್ನಿಹಿತಳಾಗಿದ್ದ ಮಹಾನುಭಾವರು. ಆ ಲಕ್ಷ್ಮೀ ದೇವಿ ಸನ್ನಿಹಿತಳಾಗಿದ್ದಾಳೆ ಅಂತೇನೆ ಸ್ತ್ರೀತ್ವ ಬಂದಿದೆ. ತಾಯಿಯಾಗುವಂತಹ ಶಕ್ತಿ ಯೋಗ್ಯತೆಯನ್ನ ಸ್ತ್ರೀಯರಿಗೆ ಕೊಟ್ಟವಳು ಲಕ್ಷ್ಮೀ ದೇವಿ. ಹಾಗಾಗಿ ಅವಳು ನಿಜವಾಗಿ ಈ ಅಂದ್ರೆ ಲಕ್ಷ್ಮೀ ದೇವಿ. ನಿಜವಾಗಿ ಲಕ್ಷ್ಮೀ ದೇವಿ ವಾನ್ಮನಸ ದೇವತೆ ಅಂತ. ಇಂದ್ರಿಯಕ್ಕೂ ಮನಸ್ಸಿಗೂ ಪ್ರೇರಣೆಗಳು, ಶಬ್ದಗಳಿಗೂ ನಿಯಾಮಗಳು, ಶಬ್ದಗಳ ಮೂಲಕವಾಗಿ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೂ ನಿಯಾಮಗಳು. ಹಾಗಾಗಿ ಇವತ್ತಿನ ಕಾಲದೊಳಗೆ ಈ ಮಾಧ್ಯಮ ಏನ್ ಬಂದಿದೆ, ಇಮೇಲ್ ಅಂತ, ನೀವೆಲ್ಲ ಅದಕ್ಕೆ ಅರ್ಥ ಮಾಡಿಕೊಳ್ಳೋದು ಈ ಎಲ್ಲ ಎಲೆಕ್ಟ್ರಾನಿಕ್ ಅಂತ ತಿಳ್ಕೊಂತೀರ, ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ತಿಳ್ಕೊಂತೀರಲ್ಲ. ಅದು ಲೌಕಿಕವಾಗಿ ಹಾಗೆ ತಿಳ್ಕೊಳ್ಳಿ, ಆಫೀಸ್ ಒಳಗೆ ಹಾಗೆ ಇರಲಿ. ಮನೆಗೆ ಬಂದಾಗ, ದೇವರ ಎದುರಿಗೆ ಕೂತಾಗ ಇಮೇಲ್ ಅಂದ್ರೂ ಸರಿ, ಈ ಮೀಡಿಯಾ ಅಂದ್ರೂ ಸರಿ, ಅಲ್ಲಿ ಈ ಎನ್ನುವ ಶಬ್ದಕ್ಕೆ ಲಕ್ಷ್ಮೀ ದೇವಿ ಅಂತ ಅರ್ಥವನ್ನು ಚಿಂತನೆ ಮಾಡಿ. ಈ ಎಲ್ಲ ಶಬ್ದಗಳ ಮೂಲಕವಾಗಿ ಈ ಎಲ್ಲರಿಗಿಂತ ಸರ್ವಾಭಿಮಾನಿ ಅವರು, ಸರ್ವಸ್ತರೀಯ ಅವರು, ಈ ಎಲ್ಲ ಮಾಧ್ಯಮಗಳ ಮೂಲಕವಾಗಿ ಜ್ಞಾನವನ್ನ ಮುಟ್ಟಿಸುವವಳು, ಎಲ್ಲರ ಮನಸ್ಸಿನಲ್ಲಿ ಬಹಳ ದೂರ ಇದ್ದವರಿಗೂ ಜ್ಞಾನವನ್ನು ಮುಟ್ಟಿಸುವವಳು ಲಕ್ಷ್ಮೀ ದೇವಿ. ಆದ್ದರಿಂದ ಆ ಈ ಅನ್ನುವ ಶಬ್ದ ಇದು ಲಕ್ಷ್ಮಿಯನ್ನು ತಿಳಿಸಿಕೊಡುತ್ತೆ ಅನ್ನೋದು ಈ ಪ್ರಸಂಗದೊಳಗೆ ಮಾತ್ರ ನಿಮಗೆ ನೆನಪಿರಬಾರದು. ಪ್ರವಚನ ಕಾಲದಲ್ಲಿ ಈ ಅಂತ ಯಾವಾಗೆಲ್ಲ ಅಂತೀರಲ್ಲ, ಆಗೆಲ್ಲ ಲಕ್ಷ್ಮೀ ದೇವಿಯ ಅನುಸಂಧಾನ ಬರಬೇಕು, ಲಕ್ಷ್ಮೀ ಪತಿಯ ಚಿಂತನ ಬರಬೇಕು. ಅಂದ್ರೆ ನಿಜವಾಗಿ ಸಾರ್ಥಕವಾಗುತ್ತೆ. ಈಶಾ ಅಂದ್ರೆ ರುದ್ರದೇವರು ಅಂತ, ಬ್ರಹ್ಮದೇವರು, ಈಶಾ ರುದ್ರದೇವರು. ಇವರಿಬ್ಬರಿಗೂ ಅಂದ್ರೆ ಪ್ರವರ್ತಕನಾದವನು ಭಗವಂತ. ಆದ್ದರಿಂದ ಪರಮಾತ್ಮನಿಗೆ ಕೇಶವ. ಕಶ್ಚ ಈಶಶ್ಚ ಕೇಶೌ, ಕೇಶೌ ವರ್ತಯತಿ ಇತಿ ಕೇಶವ. ಇವರಿಬ್ಬರಿಗೂ ಪ್ರವರ್ತಕನಾದದ್ದರಿಂದ ಪರಮಾತ್ಮನಿಗೆ ಕೇಶವ ಸರ್ವೋತ್ತಮ ಅಂತ. ಬ್ರಹ್ಮದೇವರನ್ನು ಸರ್ವೋತ್ತಮ ಅಂತ ಕೆಲವರು ತಿಳಿತಾರೆ. ಭಾಗವತದಲ್ಲಿ ದ್ವಿತೀಯ ಸ್ಕಂಧದಲ್ಲಿ ನಾರದರು ಬ್ರಹ್ಮದೇವರಿಗೆ ಹೋಗಿ ಹೇಳ್ತಾರೆ, ಏನ್ ಬ್ರಹ್ಮದೇವರೇ, ನೀವು ಪಾರಾಯಣ ಮಾಡ್ತೀರಾ, ಜಪ ಮಾಡ್ತೀರಾ, ಧ್ಯಾನ ಮಾಡ್ತೀರಾ, ಯಾರಿಗೋಸ್ಕರ? ನೀವು ತಾನೇ ಜಗತ್ತಿನ ಸೃಷ್ಟಿ ಮಾಡೋದು, ನೀವು ತಾನೇ ಸರ್ವೋತ್ತಮರು, ಯಾಕೆ ಇನ್ನೊಬ್ಬರನ್ನು ಧ್ಯಾನ ಮಾಡ್ತೀರಿ ಅಂತ. ಬ್ರಹ್ಮದೇವರು ಉತ್ತರ ಕೊಡೋಕ್ಕಿಂತ ಮೊದಲು ವಾಸುದೇವ ದ್ವಾದಶಾಕ್ಷರ ಮಂತ್ರದ ಜಪ ಮಾಡ್ತಾರೆ. ಜಪ ಯಾಕೆ ಮಾಡಿದ್ದೀರಿ ಅಂತ ಕೇಳಿದ್ರೆ ಮತ್ತೆ ಜಪ ಮಾಡ್ತೀರಲ್ರಿ ನಾರದರು. ಅದಕ್ಕೆ ಬ್ರಹ್ಮದೇವರಂದ್ರು, ಮಹಾರಾಯ, ನಾನೇ ಸರ್ವೋತ್ತಮ ಅಂತ ನನ್ನೆದೆ ಹೇಳಿದಲ್ಲ, ಅದು ಬಹಳ ತಪ್ಪು. ನಿತ್ಯಾಭೂತ ದೇವರು ವಿಷ್ಣು ಸರ್ವೋತ್ತಮ, ನಾನು ಸರ್ವೋತ್ತಮನಲ್ಲ. ನನ್ನೆದುರಿಗೆ ನನ್ನನ್ನು ಸರ್ವೋತ್ತಮ ಅಂತ ತಪ್ಪು ಹೇಳಿದಾಗ ಅದನ್ನು ಕೇಳಿದರಲ್ಲ ನಾನು, ಅದೇ ಒಂದು ದೊಡ್ಡ ತಪ್ಪು. ಅಂತಹ ತಪ್ಪು ಮಾತುಗಳನ್ನು ಕೇಳಿದ್ದಕ್ಕೆ ನಾನು ಪ್ರಾಯಶ್ಚಿತ್ತ ಮಾಡಿಕೊಳ್ತೇನೆ ಮೊದಲು, ಆಮೇಲೆ ಈ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಅಂತ ಮೊದಲು ವಾಸುದೇವ ಮಂತ್ರವನ್ನ ಜಪ ಮಾಡಿ, ಆ ನಾರದರು ಮಾಡಿದಂತಹ ಏನು ಒಂದು ಸ್ಟೇಟ್ಮೆಂಟ್ ಇತ್ತು ಅದನ್ನು ಕೇಳಿದ್ದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಆಮೇಲೆ ನಾರದರ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ನಾನಲ್ಲಪ್ಪ ಸರ್ವೋತ್ತಮ, ದೇವರೇ ನನ್ನಲ್ಲಿ ನಿಂತು ಎಲ್ಲವನ್ನ ಮಾಡಿಸೋದು ಅಂತ. ಅದರಂತೆ ರುದ್ರದೇವರನ್ನೇ ಸರ್ವೋತ್ತಮ ಅಂತ ಹೇಳುವ ಅನೇಕ ವಾಕ್ಯಗಳು ಅಲ್ಲಲ್ಲಿ ಪುರಾಣಾದಿಗಳಲ್ಲಿ ತೋರುತ್ತವೆ. ಆದರೆ ನಿಜವಾಗಿ ಬ್ರಹ್ಮದೇವರಿಗೂ ಈಶಾ ರುದ್ರದೇವರಿಗೂ ವರ್ತಕ ಪ್ರವರ್ತಕನಾದವನು ಪರಮಾತ್ಮ. ಆ ರುದ್ರಾದಿ ದೇವತೆಗಳು ಪರಮದ ಅಧೀನರಾಗಿ ಇನ್ನುಳಿದ ದೇವತೆಗಳಿಗಿಂತಲೂ ಅವಶ್ಯವಾಗಿ ಅವರು ಉತ್ತಮರಾಗಿದ್ದಾರೆ. ಆದರೆ ಪರಮಾತ್ಮನ ನಾರಾಯಣನ ಅಧೀನರಾಗಿದ್ದಾರೆ ಎಂಬುದಾಗಿ ತಿಳಿಯಬೇಕು. ವೇದಗಳ
ಸೃಷ್ಟಿಯನ್ನು ಮಾಡಿದರು. ಸೃಷ್ಟಿಯ ಆದಿಯಲ್ಲಿ ಪ್ರಳಯ ಕಾಲದಲ್ಲಿದ್ದವರು ರುದ್ರದೇವರೇ ಅಂತ. ಏಕೋ ರುದ್ರೋ ದ್ವಿತೀಯಾಯ ತಸ್ಥೆ. ರುದ್ರದೇವರೊಬ್ಬರೇ ಇದ್ದರು ಅಂತ. ಅದಕ್ಕೆ ಅರ್ಥವನ್ನು ನಾವು ತಿಳಿಯಬೇಕು. ವಿರುದ್ಧಾವಯತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನಃ. ಎಲ್ಲ ರೋಗಗಳನ್ನ ದೋಷಗಳನ್ನ ಪರಿಹಾರ ಮಾಡ್ತಾನೆ. ಆದ್ದರಿಂದ ರುದ್ರ ಅನ್ನುವ ಶಬ್ದಕ್ಕೆ ವಿಷ್ಣು ಎಂಬ ಅರ್ಥ. ರುದ್ರೋ ಋಷಿಗ ಪ್ರಭು. ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿಗೂ ರುದ್ರ ಅಂತ ಹೆಸರಿದೆ. ರೋಗಗಳನ್ನು ಪರಿಹಾರ ಮಾಡುತ್ತಾನೆ ಎನ್ನುವುದಕ್ಕೆ ಆ ಪರಮಾತ್ಮನಿಗೆ ರುದ್ರ ಅಂತ ಹೆಸರು. ಆ ರುದ್ರ ಎಂಬ ಹೆಸರಿನ ಪರಮಾತ್ಮನ ಸನ್ನಿಧಾನ ಇರೋದರಿಂದ ಈ ರುದ್ರ ದೇವರಿಗೂ ಪಾರ್ವತೀಪತಿಗಳಂತಹ ಶಂಕರನಿಗೂ ರುದ್ರ ಎಂಬ ಹೆಸರು ಬಂದಿದೆ. ಹಾಗಾಗಿ ಅದಕ್ಕಾಗಿ ಏನಾದರೂ ಮನೋರೋಗ ಆದರೆ ವೆಂಕಟೇಶ್ ಮಹಾತ್ಮದಲ್ಲಿ ಬರುತ್ತಲ್ಲ, ಪದ್ಮಾವತಿ ಬಹಳ ಮಾನಸಿಕ ಚಿಂತೆಯನ್ನು ಮಾಡಿಕೊಂಡಾಗ ರುದ್ರಾಭಿಷೇಕವನ್ನು ಮಾಡಿಸಿ ಎಲ್ಲ ಒಳ್ಳೆಯದಾಗತ್ತೆ ಅಂತ ಅಗಸ್ತ್ಯೇಶ್ವರನಿಗೆ ಅಭಿಷೇಕ ಮಾಡಿಸಿದರು ಅಂತ ಕಥೆ ಎಲ್ಲ ಬರ್ತದಲ್ಲ. ಹಾಗಾದರೆ ರೋಗ ಪರಿಹಾರ, ಮಾನಸಿಕ ದೈಹಿಕ ರೋಗಗಳ ಪರಿಹಾರ ರುದ್ರದೇವರಿಂದ ಆಗುತ್ತೆ ಅನ್ನೋದಕ್ಕೆ ಅವರನ್ನು ರುದ್ರ ಅಂತ ಕರೆಯೋದು. ಆ ರುದ್ರದೇವರಲ್ಲಿ ಅಂತರ್ಯಾಮಿಯಾದ ಜನಾರ್ದನ ಪರಮಾತ್ಮ ಸಂಕರ್ಷಣ ಅವನು ನಿಜವಾಗಿ ರೋಗಗಳನ್ನ ದೋಷಗಳನ್ನು ಪರಿಹಾರ ಮಾಡುವವನು. ಅವನ ಸನ್ನಿಧಾನ ಇರೋದರಿಂದ ಇವರು ರುದ್ರದೇವರಾಗಿದ್ದಾರೆ. ಅಂತಹ ನಿಜವಾದ ರುದ್ರ ಸರ್ವೋತ್ತಮ ಭಗವಂತನೇ ಹೊರತು ರುದ್ರದೇವರಲ್ಲ. ಇವರೆಲ್ಲರಿಗೂ ಪ್ರವರ್ತಕನಾದನು, ಪ್ರೇರಕನಾದನು ಪರಮಾತ್ಮ ಅಂತ ನೋಡಿ. ಅಂದ್ರೆ ಯಾವುದೇ ಒಂದು ಕರ್ಮ ಇದು ಸಾತ್ವಿಕ ಕರ್ಮ ಅಂತ ಆಗಬೇಕಾದರೆ ವಿಷ್ಣು ಸರ್ವೋತ್ತಮತ್ವಾದಿಗಳ ಅನುಸಂಧಾನ ಇರಲೇಬೇಕು ಅಂತ ಹೇಳಿದ್ದಾರೆ. ನಿಯತಂ ಸಂಗರಹಿತಂ ಅರಾಗ ದ್ವೇಷಕೃತಂ ಅಫಲ ಪ್ರೇಕ್ಷುನಾ ಕರ್ಮ ಯತ್ತತ್ ಸಾತ್ವಿಕ ಮುಚ್ಯತೆ. ಸಾತ್ವಿಕವಾದ ಕರ್ಮ ಅಂದ್ರೆ ಯಾವುದು ಅಂತ ಕೃಷ್ಣ ಹೇಳ್ತಾನೆ 18ನೇ ಅಧ್ಯಾಯದಲ್ಲಿ ಭಗವದ್ಗೀತೆ. ನಿಯತಂ ಸಂಗರಹಿತಂ, ಫಲಾಪೇಕ್ಷೆ ಇರಬಾರದು, ನಿಯತವಾಗಿರಬೇಕು, ವೇದ ವಿಹಿತವಾಗಿರಬೇಕು, ಶಾಸ್ತ್ರ ವಿಹಿತವಾಗಿರಬೇಕು, ಅವರ ವರ್ಣಾಶ್ರಮಗಳಿಗೆ ಉಚಿತವಾಗಿರಬೇಕು. ಜೊತೆಗೆ ವಿಷ್ಣು ಸರ್ವೋತ್ತಮತ್ವಾದಿಗಳ ಅನುಸಂಧಾನದಿಂದ ಕೂಡಿರಬೇಕು ಅಂತ ಗೀತಾ ತಾತ್ಪರ್ಯ ನ್ಯಾಯ ದೀಪಿಕಾದಲ್ಲಿ ಟೀಕಾಕೃತ್ಪಾದರು ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾದರೆ ಒಂದು ಕರ್ಮ ಇದು ಸಾತ್ವಿಕ ಕರ್ಮ ಅಂತ ಆಗಬೇಕಾದ್ರೆ ನಿಯತವಾಗಬೇಕು. ಅದು ನಿಯತ ಅಂದ್ರೆ ವೇದಶಾಸ್ತ್ರಗಳಲ್ಲಿ ವಿಹಿತವಾಗಿರಬೇಕು. ಜೊತೆಗೆ ವಿಷ್ಣು ಸರ್ವೋತ್ತಮತ್ವದ ಅನುಸಂಧಾನ ಯಾವಾಗಲೂ ಇರಬೇಕು. ಅಂದ್ರೆ ಆ ಕರ್ಮ ಸಾತ್ವಿಕವಾಗುತ್ತೆ. ಈಗ ನಾವು ಮಾಡಲು ಹೊರಟ ಕರ್ಮ ಸಾತ್ವಿಕ ಆಗಬೇಕೋ ಬೇಡವೋ? ಕೇಶವಾಯ ಸ್ವಹ ಅಂತ ಕರ್ಮದ ಪ್ರಾರಂಭ ತಾನೇ ಮಾಡ್ತಾ ಇರೋದು. ಮುಂದೆ ಮಾಡುವ ಕರ್ಮ ಸಾತ್ವಿಕ ಆಗಬೇಕಾದರೆ ವಿಷ್ಣು ಸರ್ವೋತ್ತಮತ್ವದ ಅನುಸಂಧಾನ ಇರಲೇಬೇಕು. ಅದಿರಲೇಬೇಕು ಅನ್ನೋದಕ್ಕೆ ಮೊದಲನೇ ಶಬ್ದದಿಂದಲೇನೆ ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿಸಿಕೊಡ್ತಾನೆ. ಕೇಶವ ಬ್ರಹ್ಮರುದ್ರರಿಗೂ ನಿಯಾಮಕರಾದಂಥವರು ಎಂಬುದಾಗಿ ತಿಳಿಸಿಕೊಡುವುದರಿಂದ ಸರ್ವೋತ್ತಮ ಅಂತ ನಮಗೆ ತಿಳಿಸುತ್ತಿರುವಂತೆ ಆಗುತ್ತೆ. ಇಲ್ಲಿ ಬ್ರಹ್ಮ ರುದ್ರ ಇಬ್ಬರಿಗೆ ಅಷ್ಟೇ ನಿಯಾಮಕ, ಲಕ್ಷ್ಮೀ ದೇವಿಗೆ ನಿಯಾಮಕ ಅಂತ ಬರಲಿಲ್ವಾ ಅಂದ್ರೆ ಅದು ಬರುತ್ತೆ ನೋಡಿ. ಈ ಕಡೆಗೆ ಮಗ, ಈ ಕಡೆಗೆ ಮೊಮ್ಮಗ, ಮಧ್ಯದಲ್ಲಿ ಲಕ್ಷ್ಮಿ, 3 ಜನ ನಿಂತ್ಕೊಂಡು ಒಂದು ಫೋಟೋ ತೆಗೆದುಕೊಂಡಾಗಿದೆ ಅಲ್ವಾ. ಕ ಅಂದ್ರೆ ಬ್ರಹ್ಮ, ಈ ಅಂದ್ರೆ ಲಕ್ಷ್ಮಿ, ಈಶ ಅಂದ್ರೆ ರುದ್ರ. ಈ ಈಶಾ ಅಂತ ಯಾವುದು ಮತ್ತೆ ಸವರ್ಣದಿಂದ ಕ ಬ್ರಹ್ಮ, ಈ ಲಕ್ಷ್ಮಿ, ಈಶ ರುದ್ರ, ಕೇಶ ಅಂದ್ರೆ ಬ್ರಹ್ಮ ಲಕ್ಷ್ಮಿ ರುದ್ರ. ಇವರೆಲ್ಲರಿಗೂ ಪ್ರವರ್ತನೆ ಮಾಡ್ತಾನೆ. ಆದ್ದರಿಂದ ಪರಮಾತ್ಮ ಕೇಶವ ಅಂದರೆ ಸರ್ವೋತ್ತಮನಾಗಿದ್ದಾನೆ. ಕೇಶವಾಯ ಸ್ವಾಹ ಅಂತ ಕರ್ಮವನ್ನು ಪ್ರಾರಂಭ ಮಾಡಿದರೆ ವಿಷ್ಣು ಸರ್ವೋತ್ತಮ ಅಂತ ಅನುಸಂಧಾನ ಮಾಡ್ತಾ ಕರ್ಮದ ಪ್ರಾರಂಭವನ್ನು ಮಾಡಿದಾಗ ಅದು ಸಾತ್ವಿಕ ಕರ್ಮ ಅಂತ. ಆ ದೃಷ್ಟಿಯಲ್ಲಿ ಕೇಶವಾಯ ಸ್ವಾಹ ಎಂಬುದಾಗಿ ನಾವು ಚಿಂತನವನ್ನು ಮಾಡಬೇಕು. ಈ ಅನುಸಂಧಾನ ನಾವು ಅದನ್ನು ಮಾಡಬೇಕು. ಇನ್ನೊಂದು ಅರ್ಥವನ್ನು ಸ್ಮರಣೆ ಮಾಡಿ ಮತ್ತೆ ನಾಳೆ ಚಿಂತನೆ ಮಾಡುವ ಪ್ರಯತ್ನ ಮಾಡೋಣ.
ನೀರಂತೂ ಅಲ್ಲಿಗೆ ಬರುವುದಿಲ್ಲ. ಅವನು ನೀರಿನೊಳಗಿದ್ದಾನೆ, ಎಲ್ಲ ಕಡೆ ಎಲ್ಲ ನೀರಿನೊಳಗೂ ದೇವರಿದ್ದಾನೆ, ನಮ್ಮೊಳಗೆ ಪ್ರವೇಶ ಮಾಡ್ತಾನೆ, ಸರಿ. ಅದು ನೇರವಾಗಿ ನಮಗಂತೂ ನೀರು ಬರೋದೆಲ್ಲಿಂದ? ಮಳೆಯಿಂದ. ಮಳೆಯಿಂದ ನದಿ ನಾಲಿ ಎಲ್ಲವೂ ತುಂಬುತ್ತದೆ, ಅದರಿಂದ ಎಲ್ಲ ಕಡೆಗೂ ನೀರು ಸಿಗತ್ತೆ, ಸರಿ. ಆ ಒಂದು ನೀರು ಇವತ್ತು ನಾನು ಸತ್ಕರ್ಮಗಳನ್ನು ಮಾಡುವುದಕ್ಕೆ ಆಚಮನ ಮುಖ್ಯ. ನೀರಿನಿಂದ ಸ್ನಾನ ಮಾಡಬೇಕು, ನೀರಿನಿಂದ ದೇಹವನ್ನು ಶುದ್ಧ ಮಾಡಿಕೊಳ್ಳಬೇಕು, ಶೌಚ, ಆಚಾರ, ಅದರೊಳಗೂ ವಿಶೇಷವಾಗಿ ಸ್ನಾನ, ಇದೆಲ್ಲದಕ್ಕೂ ನೀರು ಮುಖ್ಯ. ಅದಾದ ಮೇಲೆ ಆಚಮನಕ್ಕೂ ನೀರು ಮುಖ್ಯ, ಬದುಕಲಿಕ್ಕೂ ನೀರು ಮುಖ್ಯ. ಬದುಕಿದರೆ ಸತ್ಕರ್ಮ. ಕುಡಿಯೋದಕ್ಕೂ ನೀರು ಬೇಕು, ಅಡಿಗೆ ಮಾಡೋದಕ್ಕೂ ನೀರು ಬೇಕು, ಆಚಮನಕ್ಕೂ ನೀರು ಬೇಕು, ಸ್ನಾನಕ್ಕೂ ನೀರು ಬೇಕು, ದೇವರಿಗೆ ಅಭಿಷೇಕ ಮಾಡಿ ತೀರ್ಥ ಮಾಡಿಕೊಳ್ಳೋದಕ್ಕೂ ನೀರು ಬೇಕು. ನೀರಿಲ್ಲದೆ ಏನಿಲ್ಲ, ನೀರು ಬಹಳ ಮುಖ್ಯ. ಅತಿ ಪ್ರಧಾನವಾದ ಜಲವನ್ನ ಸೃಷ್ಟಿ ಮಾಡಿ ಕೊಟ್ಟವನೇ ದೇವರು ಅಂತ ಮೊದಲು ಸ್ಮರಣೆ ಮಾಡಿ. ಇಷ್ಟು ಕರ್ಮಕ್ಕೆ ಅವಶ್ಯ. ಎಷ್ಟರ ಮಟ್ಟಿಗೆ ಅಂದ್ರೆ ನೀರು ಇದು ಕರ್ಮಕ್ಕೆ ಬಹಳ ಅವಶ್ಯಕ ಅಂತ ತೋರಿಸೋದಕ್ಕೆ ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಏನ್ ವ್ಯವಸ್ಥೆ ಅಂದ್ರೆ, ವೇದದಲ್ಲಿ ನೀರು ಕರ್ಮ ಆಗ್ತಾರೆ. ತಸ್ಮಿನ್ ಅಪೋವಾದ ಇಷ್ವಾ ದಧಾತಿ. ಅಪಹ ಅಂದ್ರೆ ನೀರು ಅಂತ ಅರ್ಥ ಅಲ್ಲ, ಕರ್ಮಗಳು ಅಂತ. ಯಾಕೆ ಅಂದ್ರೆ ಆ ಕರ್ಮದಲ್ಲಿ ನೀರಿನ ಉಪಯೋಗ ಅಷ್ಟಿದೆ ಅಂತ. ಹೀಗಾಗಿ ವಾಯುದೇವರು ಪರಮಾತ್ಮನಲ್ಲಿ ನೀರನ್ನು ಹಾಕ್ತಾರೆ ಅಂದ್ರೆ ನೀರಿನಿಂದ ಅಭಿಷೇಕ ಮಾಡ್ತಾರೆ, ಬಿಡಿ, ಇಲ್ಲ ಅಂತಲ್ಲ. ವಾಯುದೇವರು ನೀರಿನಿಂದ ಅಭಿಷೇಕ ಮಾಡೇ ಮಾಡ್ತಾರೆ ದೇವರಿಗೆ. ಅಲ್ಲ, ಅದು ಅಲ್ಲಿ ವಿಶೇಷವಾಗಿ ವಿವಕ್ಷಿತವಾದ ಅರ್ಥ ಅಲ್ಲ. ಪರಮಾತ್ಮನಲ್ಲಿ ಕರ್ಮಗಳ ಸಮರ್ಪಣೆ ಮಾಡ್ತಾರೆ ಅಂದ್ರೆ ಆ ಕರ್ಮ ಮತ್ತು ನೀರು ಇದೆರಡಕ್ಕೂ ಎಷ್ಟು ಸಂಬಂಧ ಇದೆ ಅಂದ್ರೆ, ನೀರು ಅನ್ನುವ ಶಬ್ದಕ್ಕೆ ಕರ್ಮ ಅಂತ ಅರ್ಥವನ್ನ ವೇದದಲ್ಲಿ ಹೇಳುವಷ್ಟರ ಮಟ್ಟಿಗೆ ನೀರಿನ ಉಪಯೋಗ ಕರ್ಮದಲ್ಲಿದೆ ಅನ್ನುವುದು ಕಾರಣ ಇದೆ. ಅದುವೇ ನೀರು ಹೇಗೆ ನಮ್ಮ ಹೊರಗಿನ ಹೊಲಸನ್ನ ತೊಳೆಯುತ್ತದೆ, ಹಾಗೆ ಸತ್ಕರ್ಮಗಳಿಂದ ಬಂದ ಪುಣ್ಯ ಇದು ನಮ್ಮ ಮನಸ್ಸಿನಲ್ಲಿರುವಂತಹ ಪಾಪವೆಂಬ ಹೊಲಸನ್ನ ತೊಳೆದು ಹಾಕ್ತದೆ. ನೀರು ಮಾಡುವ ಕೆಲಸ ಹೊಲಸು ತೊಳೆಯುವುದು, ಕರ್ಮ ಮಾಡುವ ಕೆಲಸ ಮನಸ್ಸಿನಲ್ಲಿರುವ ಪಾಪವೆಂಬ ಹೊಲಸನ್ನ ತೊಳೆದು ಅಂತಃಕರಣ ಶುದ್ಧಿಯನ್ನ ಮಾಡೋದು. ಕೆಲಸ ಒಂದೇ ಆದದ್ದರಿಂದಲೂ ಕೂಡ ನೀರು ಎಂಬ ಶಬ್ದಕ್ಕೆ ಕರ್ಮ ಎಂಬ ಅರ್ಥ ಉಂಟು ಅನ್ನುವುದು ಇದೆ. ಹಾಗೂ ಚಿಂತನೆ ಮಾಡಬಹುದು. ಅಂತೂ ಕರ್ಮ ಹಿನ್ನೆಲೆಯಲ್ಲಿ ನೀರಿನ ಅವಶ್ಯಕತೆಯನ್ನ ಬಹಳಷ್ಟು ಮನಗಂಡು ಅಂತಹ ನೀರನ್ನು ಸೃಷ್ಟಿ ಮಾಡಿದ ದೇವರಿಗೆ ಒಂದು ಕೃತಜ್ಞತೆಗಳನ್ನ ಹೇಳಿ ಅವನ ಸ್ಮರಣೆ ಮಾಡಿ ಮುಂದೆ ಕರ್ಮವನ್ನು ಪ್ರಾರಂಭ ಮಾಡಬೇಕು. ಅಂದ್ರೆ ಆ ಕರ್ಮ ಸಾರ್ಥಕವಾಗುತ್ತೆ. ಅದಕ್ಕಾಗಿ ಕೇಶವಾಯ ಸ್ವಾಹ. ನೀರು. ಈಶ ಅಂದ್ರೆ ನಿಯಾಮಕನಾದವನು. ಕ ನೀರಿಗೆ ಈಶ ನಿಯಾಮಕನಾದವನು, ವ ಪ್ರವರ್ತಕನಾದವನು. ಆದ್ದರಿಂದ ಪರಮಾತ್ಮನಿಗೆ ಕೇಶವ. ನೀರಿಗೆ ನಿಯಾಮಕ, ನೀರಿನಲ್ಲಿ ಒಳ್ಳೆಯ ಗುಣಧರ್ಮಗಳನ್ನ ಇಟ್ಟಿದ್ದಾರೆ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ. ನೀರಿನಲ್ಲಿ ಒಂದು ಗುಣ ಇದೆ, ರಸ ಅಂತ. ಆ ರಸ ಎಂಬ ಗುಣವನ್ನು ಕೊಟ್ಟಂತೆ ನಾನು ಅಂತ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ರಸೋಹಮಪ್ಸು ಕೌಂತೆಯ. ಕ ನೀರಿಗೆ ಈಶಾ ನಿಯಾಮಕನಾಗಿ ಅದರೊಳಗೆ ರಸ ಎಂಬ ಗುಣವನ್ನ ಕೊಟ್ಟವ, ಒಳ್ಳೆ ಗುಣವನ್ನ ಕೊಟ್ಟ. ಎಲ್ಲ ನಿಜ, ಆದ್ರೆ ಎಲ್ಲಿಯೋ ಇದೆ ನೀರು. ನಮ್ಮ ತನಕ ಬಂದು ಮುಟ್ಟಿದ್ರೆ ಇದ್ರೆ ವ, ಅದಕ್ಕೆ ಪ್ರವರ್ತಕ. ಆ ನೀರು ಒಂದು ಕಡೆಗೆ ನಿಲ್ಲದಂತೆ ನದಿ ಹರಿಯುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ನೀವೆಲ್ಲ ನೋಡಿದ್ದೀರಿ, ನೀವೆಲ್ಲ ನೋಡಿದ್ದೀರೋ ಏನೋ ಗೊತ್ತಿಲ್ಲ, ಮತ್ತು ಕೆಲವರಿಗೆಲ್ಲ ಗೊತ್ತು. ಕಾಲುವೆಗಳನ್ನು ಮಾಡ್ತಾರೆ. ಎಷ್ಟೋ ಊರುಗಳಲ್ಲಿ ನೀರಿನ ಸೌಕರ್ಯ ಇರೋದಿಲ್ಲ ಅಂತ ಕೃಷ್ಣಾ ನದಿ, ಅದರ ಸುತ್ತಮುತ್ತಲಿರುವ ಹಳ್ಳಿಗಳಲ್ಲೆಲ್ಲ ಕೃಷ್ಣಾ ನದಿ ಹೋಗಬೇಕು ಅಂತ ಅದರ ಕೃಷ್ಣಾ ಪ್ರಾಜೆಕ್ಟ್ ಅಂತ ಮಾಡ್ತಾರೆ, ತುಂಗಭದ್ರಾ ಪ್ರಾಜೆಕ್ಟ್ ಅಂತ ಮಾಡ್ತಾರೆ.
ಕಾವೇರಿ ಪ್ರಾಜೆಕ್ಟ್ ಅಂತ ಮಾಡುತ್ತಾರೆ. ನದಿ ಒಳಗಡೆ ಇರ್ತದೆ, ಅದರ ಕಾಲುವೆ ಎಲ್ಲೆಲ್ಲೋ ಹೋಗುತ್ತೆ ಹಳ್ಳಿಗಳಲ್ಲಿ. ಅದಕ್ಕೆ ಎಷ್ಟೋ ವರ್ಷ, 10 ವರ್ಷಗಳವರೆಗೆ ಸಾವಿರಾರು ಜನ ಕೆಲಸ ಮಾಡಿ ದೊಡ್ಡ ಪ್ರಾಜೆಕ್ಟ್ ಮಾಡಿ, ಆ ಪ್ರಾಜೆಕ್ಟ್ ಮುಗಿಯೋದ್ರೊಳಗೆ ಮತ್ತೆ ಪ್ರಾರಂಭದಲ್ಲಿ ಶುರು ಮಾಡಿ ಕೆಟ್ಟೋಗಿರ್ತದೆ. ಮತ್ತೆ ರಿಪೇರಿ ಮಾಡ್ತಾ ಇಷ್ಟು ಕಷ್ಟಪಡ್ತಾರೆ ಒಂದು ಕಾಲುವೆ ಮಾಡುವುದಕ್ಕೆ. ನದಿಗಳನ್ನು ಯಾರು ಮಾಡಿದ್ರೆ ಹೇಳಿ, ವಿಚಾರ ಮಾಡಿ. ಯಾವ ಗೌರ್ಮೆಂಟ್ ಮಾಡಿದೆ? ಯಾವ ರಾಜರು ಮಾಡಿದ್ದಾರೆ? ಹಿಮವೋ ಗಂಗಾ ಪ್ರಭವತಿ. ಆ ಹಿಮಾಲಯದಿಂದ ಗಂಗಾ ಪ್ರಾರಂಭ ಆಗಿ ಗಂಗಾ ಸಾಗರ ಸಂಗಮದಲ್ಲಿ ಗಂಗಾ ಹರಿತಿದೆ ಅಂದ್ರೆ ಆ ಪ್ರಾಜೆಕ್ಟ್ ಮಾಡಿದವರು ಯಾರು? ಯಮುನಾ ಹರಿತಿದೆ. ಈ ಎಲ್ಲ ದೊಡ್ಡ ದೊಡ್ಡ ಮಹಾನದಿಗಳು ಎಲ್ಲಿಂದ ಶುರುವಾಗಿ ಎಲ್ಲಿಯವರೆಗೆ, ಕೆಲವು 100 ಕಿಲೋಮೀಟರ್, ಕೆಲವು 1000 ಕಿಲೋಮೀಟರ್ ವರೆಗೆ ಹರಿದು ಹೋಗ್ತಾವಲ್ಲ, ಆ ಪ್ರಾಜೆಕ್ಟ್ ಮಾಡಿದವರು ಯಾರು? ಆ ಪಾತ್ರ ಅದನ್ನು ಮಾಡಿದವನೇ ಭಗವಂತ. ಹೀಗಾಗಿ ವರ್ತಯತಿ ಪ್ರವರ್ತಯತಿ, ನೀರಿಗೆ ನಿಯಾಮಕನಾಗಿ ನೀರನ್ನು ಒಳ್ಳೆ ಕ್ವಾಲಿಟಿ ಇದ್ದದ್ದನ್ನ ಒಂದು ಕಡೆಗೆ ಇಟ್ಟು ಬೇಕು ಅಂದ್ರೆ ಅಲ್ಲಿ ಹೋಗಿ ಅಂತ ಹೇಳದೆ ನಾವಿದ್ದಲ್ಲಿಗೆ ಹರಿದು ಬರುವಂತೆ ಮಾಡುತ್ತಾನೆ. ಆದ್ದರಿಂದ ಪರಮಾತ್ಮ ಕೇಶವ. ಇಷ್ಟು ಮಾತ್ರ ಅಲ್ಲ, ಮಳೆ ಸುರಿಯುವಂತೆ ಮಾಡಿದವನು ಪರಮಾತ್ಮ ಕೇಶವ. ಹೇಗೆ? ಶ್ರೀಮದ್ ಭಾಗವತದ 2ನೇ ಸ್ಕಂದದಲ್ಲಿ ಹೇಳ್ತಾರೆ, ಈಶಸ್ಯ ಕೇಶಾನ್ ವಿದುರಂಬುವಾಹಾನ್. ಪರಮಾತ್ಮನ ಒಂದೊಂದು ಅಂಗಗಳಿಂದ ಒಂದೊಂದು ಪದಾರ್ಥಗಳ ಸೃಷ್ಟಿಯಾಗಿದೆ ಅಂತ ಹೇಳುವ ಪ್ರಸಂಗ. ಹಾಗೆ ಹೇಳ್ತಾರೆ, ಮೇಘಗಳನ್ನು ದೇವರು ತಮ್ಮ ಯಾವ ಅಂಗದಿಂದ ಸೃಷ್ಟಿ ಮಾಡುತ್ತಾನೆ ಅಂತ. ಈಶಸ್ಯ ಕೇಶಾನ್ ವಿದುರಂಬುವಾಹಾನ್. ಪರಮಾತ್ಮನ ಕೇಶಗಳಿವೆಯಲ್ಲ, ಅದರಿಂದಲೇ ಮೇಘಗಳ ಸೃಷ್ಟಿಯನ್ನು ಮಾಡ್ತಾನಂತೆ ಪರಮಾತ್ಮ. ಹಾಗಾಗಿ ಕೇಶವ ಅಂದ್ರೆ ಕೇಶೈಹಿ ವರ್ತಯತಿ. ತನ್ನ ಕೇಶಗಳಿಂದಲೇ ಈ ಮೇಘಗಳನ್ನ ನಿರ್ಮಾಣ ಮಾಡಿ ಮೇಘಗಳ ಮೂಲಕವಾಗಿ ನಮಗೆಲ್ಲ ನೀರನ್ನು ಕೊಡ್ತಾನೆ. ಆದ್ದರಿಂದ ಪರಮಾತ್ಮ ಕೇಶವ. ಕೇಶ ಪರಮಾತ್ಮನ ಕೂದಲು, ತಲೆ ಕೂದಲು, ಸಚ್ಚಿದಾನಂದಾತ್ಮಕವಾದ ಪರಮಾತ್ಮನ ಕೂದಲು. ನಮ್ಮಂತಹ ಕೂದಲು ಅಲ್ಲ ದೇವರದು, ಜ್ಞಾನಾನಂದಾತ್ಮಕವಾದ ಪರಮಾತ್ಮನ ಕೂದಲು. ಆ ಕೂದಲುಗಳಿಂದಲೇ ಭಗವಂತ ಮೇಘಗಳ ನಿರ್ಮಾಣವನ್ನು ಮಾಡಿ ಆ ಮೇಘಗಳಿಂದ ನಮಗೆಲ್ಲ ನೀರನ್ನು ಕೊಟ್ಟವನು. ಅಂದ್ರೆ ಮೇಘಗಳಿಂದ ನೀರಿನ ಸೃಷ್ಟಿ ಮಾಡುವವನು ಭಗವಂತನೇ. ಕೇಶಗಳಿಂದ ಜಲದ ಸೃಷ್ಟಿಯನ್ನು ಮಾಡುವ, ಪ್ರವರ್ತನೆ ಮಾಡುವ ಪರಮಾತ್ಮ ಕೇಶವ. ಹುಟ್ಟಿದ ನೀರನ್ನ ನಿಯಮನ ಮಾಡುವವನು ಪರಮಾತ್ಮ ಈಶ. ಆ ನೀರಿಗೆ ಈಶನಾದವನು ಪರಮಾತ್ಮ. ಆ ನೀರು ಹರಿಯುವಂತೆ ಅದರ ಪ್ರವರ್ತನೆ ಮಾಡುವವನು ಕೇಶವ ಭಗವಂತ. ಈ ಅನುಸಂಧಾನವನ್ನು ಮಾಡಿ ಅಂತಹ ನೀರಿನೊಳಗೆ ಇದ್ದವನು ದೇವರೇ ಕೇಶವ. ನೀರಿನೊಳಗೆ ಜ್ಞಾನಾನಂದ ರೂಪಿಯಾಗಿ ಇದ್ದವನು ದೇವರು. ಎಲ್ಲಿಂದ ಎಲ್ಲಿದ್ದಾನೆ ನೋಡಿ. ನೀರು ಹುಟ್ಟಿಸಿದವ, ನೀರಿನೊಳಗೆ ರಸ ಕೊಟ್ಟವ, ನೀರು ಹರಿಯುವಂತೆ ಮಾಡಿದವ, ಆ ನೀರಿನೊಳಗಿದ್ದ ನಮ್ಮ ಹೊಟ್ಟೆಯೊಳಗೂ ಹೋಗಿ ನಮ್ಮನ್ನು ಪವಿತ್ರಗೊಳಿಸುವವ, ಸರ್ವೋತ್ತಮ ಲಕ್ಷ್ಮೀ ಬ್ರಹ್ಮ ಶಿವ ಎಲ್ಲರಿಗೂ ನಿಯಾಮಕನಾದವ ಅಂಥ ಪರಮಾತ್ಮ ಅಂತ ಸ್ಮರಣೆ ಮಾಡ್ತಾ, ಅಂದ್ರೆ ಇಷ್ಟೆಲ್ಲ ಸ್ಮರಣೆ ಮಾಡಿ ನೀರು ಸೌಕರ್ಯ ಇಷ್ಟು ದೊಡ್ಡ ಅನುಸಂಧಾನ ಅಂತ ಹೇಳಿ ಒಂದು ದೊಡ್ಡ ಪಡ ಕೊಡುವುದರೆ ಮತ್ತೆ ಬರದಿವಸ ಆಚರಣೆ ಇರೋದಿಲ್ಲ. ಆದ್ದರಿಂದ ಎಷ್ಟು ಬೇಕೋ ಅಷ್ಟೇ ಕುಡಿಯೋದು ಒಳ್ಳೆಯದು, ಶಾಸ್ತ್ರ ವಿಹಿತವಾದ ರೀತಿಯಲ್ಲಿ. ಅದು ಹೃದ್ಗತಾಭಿ, ಅದು ಹೊಟ್ಟಿಗೆ ಹೋಗಿ ತನಕ ಹೋಗಬಾರದು, ಹೃದಯದವರೆಗೆ ಮುಟ್ಟಬೇಕು, ಇಲ್ಲೇ ಉಳಿಬಾರದು. ಬಾಯಿ ಒಳಗೆ ಮುಗಿದು ಹೋಗಬಾರದು, ಗಂಟೆಗಳೊಳಗೆ ಇಳಿದು ಹೃದಯದವರೆಗೆ ಬರಬೇಕು. ಅದರ ಕೆಳಗೂ ಹೋಗಬಾರದು, ಇಲ್ಲಿಯೂ ಮುಗಿಯಬಾರದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆಚಮನವನ್ನು ಮಾಡಬೇಕು. ಬಿಸಿ ನೀರಿನಿಂದ ಆಚಮನ ಮಾಡಬಾರದು, ಹೊಲಸು ನೀರಿನಿಂದ ಆಚಮನ ಮಾಡಬಾರದು. ಅನುಷ್ಣಾಭಿ ಅಫೇನಾಭಿ, ಗುರುಗಿರಬಾರದು, ಬಿಸಿ ಇರಬಾರದು, ಹೊಲಸಿರಬಾರದು, ಮಹಾರಾಗಿರಬಾರದು. ಒಂದು ಕಡ್ಲಿ ಬೆಳೆ ಮುಳುಗುವಷ್ಟು ಅದು ಒಳಗಿಳಿದು ಹೃದಯದವರೆಗೆ ಹೃದ್ಗತಾಭಿ. ಇದೆಲ್ಲ ಮಹಾಭಾರತ ಆದಿಪರ್ವ. ಆ ರೀತಿಯ ನೋಡಿ ಮಹಾಭಾರತದಲ್ಲಿ ಏನು ಹೇಳಿದ್ದಾರೆ ಅಂತ ವಿಚಾರ ಮಾಡಿ. ಪಾಂಡವರ ಕಥೆ ಅಷ್ಟೇ. ಆಚಮನ ಹೇಗೆ ಮಾಡಬೇಕು
ಅನ್ನೋದು ಮಹಾಭಾರತ ಹೇಳ್ತದೆ. ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ಗೊತ್ತಿರಿಸು. ಆ ರೀತಿಯ ಆಚರಣವನ್ನ ನಿಧಾನವಾಗಿ ಭಕ್ತಿಯಿಂದ ಸಂಧಾನಪೂರ್ವಕವಾಗಿ ಮಾಡಿ ಸತ್ಕರ್ಮಗಳ ಪ್ರಾರಂಭವನ್ನು ಮಾಡಬೇಕು. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಈ 2 ದಿನಗಳಲ್ಲಿ ದೇವಪೂಜೆಯ ಒಂದು ವಿಶೇಷವಾದ ಶಿಬಿರವನ್ನು ನಡೆಸಿ ನಮ್ಮ ಪಂಡಿತ ಪ್ರವೀಣಾಚಾರ್ಯರು, ಪಂಡಿತ ಭಾಗವಾಚಾರ್ಯರು ನಿಮಗೆಲ್ಲ ಚೆನ್ನಾಗಿ ದೇವರ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಕಲಿಸಿಕೊಟ್ಟಿದ್ದಾರೆ. ಪ್ರತ್ಯಕ್ಷವಾಗಿ ನೀವೆಲ್ಲ ಬಂದು ಕಲಿತಿದ್ದೀರಿ. ಆನ್ಲೈನಲ್ಲಿಯೂ ಅನೇಕ ಜನ ಕೇಳಿ ಕಲಿತಿದ್ದಾರೆ ಅಂತ ಕೇಳಿದ್ರಿ. ಬಹಳ ಸಂತೋಷ. ಬಹಳ ಉತ್ತಮವಾದಂತಹ ಕಾರ್ಯ. ದೇವರ ಪೂಜೆಯನ್ನು ಮಾಡದೆ ಅನ್ನವನ್ನು ಸ್ವೀಕಾರ ಮಾಡಲೇಬಾರದು ಅಂತ ಶಾಸ್ತ್ರ ಹೇಳ್ತದೆ. ಅಷ್ಟು ಮಹತ್ವದ್ದು. ಎಷ್ಟು ಕೋಟಿ ಜನ್ಮಗಳ ನಂತರ ಶಾಲಿಗ್ರಾಮಗಳನ್ನು ಮುಟ್ಟಿ ಪೂಜೆ ಮಾಡುವ ಭಾಗ್ಯ ಸಿಕ್ಕಿದೆ ಅಂತ ನಾವು ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ಯಾವುದೋ ಬೇರೆ ಪಶು ಪಕ್ಷಿಗಳಾಗಿ ಹುಟ್ಟಿದ್ರೆ ಈ ಪ್ರಸಂಗ ಇದೆ. ಮಾನವರಾಗಿ ಹುಟ್ಟಿ ಸಾಧನ ಶರೀರವನ್ನು ಪಡೆದುಕೊಂಡು ಈ ಸೌಭಾಗ್ಯ ಸಿಕ್ಕಾಗ ಅದನ್ನ ಚೆನ್ನಾಗಿ ಅಧ್ಯಯನ ಮಾಡಿ ರೂಢಿಯನ್ನು ಮಾಡಿಕೊಂಡು ನಿತ್ಯ ಪೂಜೆ ಮಾಡಿದರೆ ಜನ್ಮ ಸಾರ್ಥಕವಾಗ್ತದೆ. ಅನಂತ ಪುಣ್ಯವನ್ನು ಪಡೆದುಕೊಳ್ಳಬಹುದು. ನೀವೆಲ್ಲ ಅದನ್ನು ಕಲಿತಿದ್ದೀರಿ. ಬಹಳ ಸಂತೋಷ. ಬರೀ ಕಲಿತು ಸರ್ಟಿಫಿಕೇಟ್ ತೆಗೆದುಕೊಂಡು ಮುಗಿಸೋದು ಬೇಡ. ನಿತ್ಯದಲ್ಲಿ ಆ ಪೂಜೆಯನ್ನು ಮನೆಯಲ್ಲಿ ಮಾಡಬೇಕು. ನೀವು ಚೆನ್ನಾಗಿ ಕಲಿತುಕೊಂಡಿದ್ದೀರಿ ಅನ್ನೋದಕ್ಕೆ ಇದು ಸರ್ಟಿಫಿಕೇಟು ಹೌದು. ಆಮೇಲೆ ಇನ್ನು ಮುಂದೆ ನಿತ್ಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದಕ್ಕೆ ಇದು ಆಜ್ಞಾಪತ್ರವೂ ಹೌದು. ನಿತ್ಯದಲ್ಲಿ ನೀವು ಪೂಜೆಯನ್ನು ಮಾಡಿ